ನಾನು ಅಬ್ಸೆಂಟ್ ಇದ್ದ ಟೈಮ್ನಲ್ಲಿ ಈ ಕ್ಲಾಸನ್ನ ಮುಂದುವರಿಸಿಕೊಂಡು ಹೋದಂತ ದುಂಡಣ್ಣ ಕೋರ್ಕೊಪ್ ಸರ್ಗೆ ವಂದಿಸುತ್ತಾ, ತಮ್ಮೆಲ್ಲರ ಹೃದಯಗಳಲ್ಲಿ ಬೆಳಗುತ್ತಿರುವ ಪರಾತ್ಪರ ಶಿವನಿಗೆ ವಂದಿಸುತ್ತಾ ಇವತ್ತಿನ ಪ್ರವಚನವನ್ನ ಓದ್ತೇನೆ ನೋಡ್ರಿ. ದೇವಾನಾಮಸಿ ವನ್ನಿತಮಃ ಪಿತॄಣಾಂ ಪ್ರಥಮ ಸ್ವದಾ ಋಷೀಣಾಂ ಚರಿತಂ ಸತ್ಯಂ ಅಥರ್ವ ಅಂಗಿರಸಾಮಸಿ ಅನ್ನುವಂತ ಶ್ಲೋಕದವರೆಗೆ ನಿನ್ನೆವರೆಗೆ ಕ್ಲಾಸ್ ಮಾಡಿದ್ದಾರೆ ದುಂಡಣ್ಣವರು. ಈ ಎರಡನೇದು ಏನು ಪ್ರಶ್ನೆ ಅದ, ಇದು ಕಂಪ್ಲೀಟ್ ಉಪಾಸಕರಿಗೆ ಸಂಬಂಧಪಟ್ಟಂತದ್ದು. ಇದರಲ್ಲಿ ಜ್ಞಾನದ ವಿಷಯ ಏನು ಇಲ್ಲ. ಆದ್ರೆ ಅಂತಃಕರಣ ಏಕಾಗ್ರತೆ ಇಲ್ಲ, ಯಾರ ಮನಸ್ಸು ಚಂಚಲತೆ ಐತಿ ಅವರು ನಿಷ್ಕಾಮದಿಂದ ಈ ಉಪಾಸನೆಗಳನ್ನ, ವೇದದಲ್ಲಿ ಹೇಳಿದಂತ ಉಪಾಸನೆಗಳನ್ನ, ಮಾನಸಿಕವಾದಂತ ಜಪತಪಗಳನ್ನ ಮಾಡಿ ಅದನ್ನ ಅಂತಃಕರಣವನ್ನ ಏಕಾಗ್ರ ಮಾಡ್ಕೊಳ್ಳಿ. ಅಧಿಕಾರಿಗಳಲ್ಲದವರು ಅಧಿಕಾರಿ ಆಗ್ಲಿ ಅಂತ ಇಟ್ಟಿದ್ದಾರೆ ಈ ಪೋರ್ಷನ್. ಅದಕ್ಕೆ ಇದರಲ್ಲಿ ಶಾಸ್ತ್ರ ಏನು ಇರಂಗಿಲ್ಲ, ಹೆಚ್ಚಿನ ವಿಷಯ ಜ್ಞಾನಕ್ಕೆ ಸಂಬಂಧಪಟ್ಟದ್ದು ಏನಿರಂಗಿಲ್ಲ, ಉಪಾಸನೆಗೆ ಸಂಬಂಧಪಟ್ಟಂತ ವಿಷಯ ಇರ್ತದ. ಸಕಾಮದಿಂದ ಮಾಡಬಾರ್ದು ಈ ಉಪಾಸನೆ, ನಿಷ್ಕಾಮದಿಂದ ಮಾಡ್ಬೇಕು. ಅದನ್ನ ಹೇಳಿಬಿಟ್ಟ, ಸಕಾಮದಿಂದ ಮಾಡಿದ್ರೆ ಏನಾಗ್ತದ, ಉಪಾಸನೆ ಬ್ರಹ್ಮಲೋಕ ಪ್ರಾಪ್ತಿ, ಅದು ಕ್ರಮ ಮುಕ್ತಿ ಆಗ್ತದೆ. ಸದ್ಯೋ ಮುಕ್ತಿ ಬೇಕನ್ನೋರು ನಿಷ್ಕಾಮದಿಂದ ಮಾಡ್ರಿ ಅಂತ ಹೇಳ್ತಾರೆ. ಅಂತೂ ಇದು ಉಪಾಸನಾ ಕಾಂಡದ. ಆದ್ದರಿಂದ ಈ ಒಂದು ನಾನು ನಿಮ್ಗೆ ಹೋಗ್ಬೇಕಾದ್ರ ಸಾರಾಂಶ ಹೇಳಿದ್ದೆ. ಎರಡನೇ ಪ್ರಶ್ನೆಯದ್ದು ಏನಪ್ಪಾ ಅನ್ನುವಂತವ ಭಾರ್ಗವ ವೈದರ್ಭಿ ಬನ್ನವಂತವ ಎರಡನೇ ಶಿಷ್ಯ ಇಲ್ಲಿ ಪ್ರಶ್ನೆ ಮಾಡ್ತಾನೆ. ಅಂಗಿ ಯಾರಿಗೆ? ಪಿಪ್ಪಲಾದ ಋಷಿಗಳನ್ನ ಕುರಿತು ಪ್ರಶ್ನೆ ಮಾಡ್ತಾನೆ. ಏನ್ ಪ್ರಶ್ನೆ ಮಾಡ್ತಾನ್ರಿ? ಈ ಶರೀರವನ್ನು ಧರಿಸುವುದಕ್ಕೆ ಯಾವುದು ಬೇಕಾಗಿರುತ್ತದೆ, ಇದರಲ್ಲಿ ಯಾವುದು ತಮ್ಮ ಹೆಚ್ಚಿಗೆಯನ್ನು ತೋರ್ಪಡಿಸಿಕೊಳ್ಳುತ್ತಿರುವವು, ಇವುಗಳಲ್ಲೆಲ್ಲ ಶ್ರೇಷ್ಠವಾದಂತದ್ದು ಯಾವುದು ಅನ್ನುವಂತ ಪ್ರಶ್ನೆ ಮಾಡ್ತಾನೆ ಏನ್ರಿ. ಇವೆಲ್ಲದಕ್ಕೂ ಮುಖ್ಯವಾಗಿ ಏನದ ಅಂದ್ರೆ ಪ್ರಾಣ ಬೇಕು ಅಂತ ಉತ್ತರವನ್ನು ಹೇಳೋದದ. ಆ ಪ್ರಾಣ ಉಪಾಸನೆಗಳನ್ನ, ವೇದದಲ್ಲಿ ಹೇಳಿದಂತ ಉಪಾಸನೆಗಳನ್ನ ಮಾಡ್ಬೇಕು ಅನ್ನೋರು ಯಾರು ಇದ್ರೆ ಮಾಡ್ಬೇಕಂತ ನೇಮಿಲ್ಲ. ನಿಮ್ಮ ಇಷ್ಟಲಿಂಗ ಕಲಿಸಿದವರು ಲಿಂಗಾನುಸಂಧಾನ ಬಸವಣ್ಣನ ವಚನಗಳನ್ನು ಮಾಡಿದ್ರೆ ಸಾಕು. ಅಥವಾ ಇನ್ನು ಯಾವುದೇ ನಿಮಗೆ ಗುರುಗಳು ಕೊಟ್ಟಂತ ಮಂತ್ರ, ಓಂ ನಮೋ ಭಗವತೆ ವಾಸುದೇವಾಯ ಆಗಲಿ, ಶ್ರೀರಾಮ್ ಜಯ ಜಯ ರಾಮ್ ಆಗಲಿ, ಓಂ ನಮಃ ಶಿವಾಯ ಆಗಲಿ, ಯಾವುದೇ ಒಂದು ಮಂತ್ರ ಗುರು ಕೊಟ್ಟಂತ ಮಂತ್ರವನ್ನ ಧ್ಯಾನ ಮಾಡಿದ್ರೆ ನಿಮ್ಗೆ ಅಂತಃಕರಣ ನಿಷ್ಕಾಮದಿಂದ ಮಾಡಿದ್ರೆ, ನನ್ನ ಕರ್ತವ್ಯಪ್ಪ ಗುರು ಹೇಳ್ಯಾನ, ಶಾಸ್ತ್ರ ಹೇಳಿದ ಅಂತ ತಿಳ್ಕೊಂಡು ಗುರು ಮತ್ತು ಶಾಸ್ತ್ರ ಮ್ಯಾಗ ವಿಶ್ವಾಸ ಇಟ್ಟು ನಿಷ್ಕಾಮದಿಂದ ಮಾಡಿದ್ದಾದ್ರೆ ಅಂತಃಕರಣ ಏಕಾಗ್ರ ಆಗ್ತದೆ. ಅನೇಕಾಗ್ರ ಆಗುವಂತ ಸ್ವಭಾವ ಐತದ. ಆ ಅನೇಕಾಗ್ರ ಆಗ್ತಾ ಇರುವಂತಹ ಮನಸ್ಸಿನ ಏನಾಗ್ತದ ಅಂದ್ರೆ ಏಕಾಗ್ರ ಆಗ್ತದೆ. ಅಂತ ಏಕಾಗ್ರ ಚಿತ್ತದಲ್ಲಿ ಅಂತಃಕರಣದಲ್ಲಿ ಜ್ಞಾನ ಏನಾದ್ರ ಹೇಳಿದ್ರೆ, ಸ್ವರೂಪದ ಜ್ಞಾನವನ್ನ ಹೇಳಿದ್ರೆ, ತತ್ವಮಸಿ ಮಹಾವಾಕ್ಯವನ್ನ ಲಕ್ಷಾರ್ಥವನ್ನ ಹೇಳಿದ್ರೆ, ವಾಚ್ಯಾರ್ಥವನ್ನ ತ್ಯಾಗ ಮಾಡಿ ಲಕ್ಷಾರ್ಥವನ್ನ ಹೇಳಿದಾಗ ಅಲ್ಲೇ ಜೀವಾತ್ಮ ಪರಮಾತ್ಮ ಐಕ್ಯ ಜ್ಞಾನ ಆ ಅಂತಃಕರಣದೊಳಗೆ ಆಗ್ತದ ಅನ್ನುವಂತ ಉದ್ದೇಶ ಇಟ್ಟುಕೊಂಡು ಇಲ್ಲಿ ಉಪಾಸನೆಗಳನ್ನ ಹೇಳ್ಯಾರ. ತಿಪ್ಪಲಾದವರು ಉತ್ತರ ಏನ್ ಕೊಡ್ತಾರಪ್ಪ ಅಂತಂದ್ರ, ಆಕಾಶವೇ ಮುಂತಾದ 5 ಭೂತಗಳು, ಪೃಥ್ವಿ ಅಪ್ತೇಜ್ ವಾಯು ಆಕಾಶ ಶರೀರದ ರೂಪವನ್ನು ತಳೆದಿರುತ್ತವೆ. ಆ ಪಂಚ ಮಹಾಭೂತಗಳ ಈ ಸ್ಥೂಲ ಶರೀರ ಆಗ್ಯದ. ಪಂಚ ಬುದ್ಧೀಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಬುದ್ಧೀಂದ್ರಿಯ ಅಂದ್ರೆ ಜ್ಞಾನೇಂದ್ರಿಯ ತಿಳ್ಬೇಕು, ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ. ಪಂಚ ಕರ್ಮೇಂದ್ರಿಯಗಳು ವಾಕ್ ಪಾಣಿ ಪಾದ ಪಾಯು ಉಪಸ್ಥ, ಈ ಕರ್ಮೇಂದ್ರಿಯಗಳು ಇವರಲ್ಲಿ ತಮ್ಮ ವ್ಯಾಪಾರವನ್ನು ಮಾಡುತ್ತಿರುವವು. ಒಂದಾನೊಂದು ಕಾಲದಲ್ಲಿ ಇವು ತಾವು ಒಬ್ಬೊಬ್ಬರೇ ಈ ದೇಹವನ್ನು ತಡೆದಿಟ್ಟುಕೊಂಡಿರುವೆಂದು ಹೆಮ್ಮೆ ಪಡುವುದಕ್ಕೆ ಮೊದಲು ಮಾಡಿದವು. ನಾನು ಶ್ರೇಷ್ಠ ಅನ್ನುವಂತ ಅಹಂಕಾರ ಬಂತಿವು. ಹಂಗಾರೆ ನಿಜವಾಗಿ ಶ್ರೇಷ್ಠ ಯಾರು ಅನ್ನೋದು ಗೊತ್ತು ಮಾಡ್ಬೇಕಲ್ಲ. ಆದ್ರ ಅಲ್ಲಿ ಮುಖ್ಯ ಪ್ರಾಣ ಏನಿದ್ನಲ್ಲ ಅವ ಏನ್ ವಿಚಾರ ಮಾಡಿದ, ಎಲ್ಲಾ ಭ್ರಾಂತರಾಗದಿರಿ. ನೀವು ಭ್ರಾಂತಿ, ನೀವು ಮೋಹ ಮುಸುಗೇತ್ ನಿಮಗ, ಅಹಂಕಾರ ಪಡಾಕತ್ತೀರಿ. ನಾನೇ ಪ್ರಾಣ ಅಪಾನಾದಿ ವೃತ್ತಿ ಭೇದಗಳಿಂದ ಶರೀರದಲ್ಲಿ ವ್ಯಾಪಾರವೆಲ್ಲ ನಡೆಸಿಕೊಂಡುತ್ತಿರುವೇನೋ ಎಂದು ಅದಕ್ಕೆ ಹೇಳಿದ. ಈ ವ್ಯಾಪಾರ ನಡೆದಿದ್ದಕ್ಕೆ ಮುಖ್ಯ ಪ್ರಾಣನ ಅವಶ್ಯಕತೆ ಅದಪ್ಪ. ಅವ ಬಂದ ಮ್ಯಾಗ ನಿಮ್ ಕೆಲಸ ಅದ, ಅವ ಇಲ್ಲಂದ್ರೆ ನಿಮ್ ಕೆಲಸ ಇಲ್ಲ ತಿಳಿಸಿ ಹೇಳಿದ. ಆದರೆ ಕರ್ಣಗಳಿಗೆ ಈ ವಿಷಯದಲ್ಲಿ ನಂಬಿಕೆ ಆಗದ ಹೋಯ್ತು, ನಂಬಲಿಲ್ಲ ಅವರು. ಏನ್ರಿ, ಅಹಂಕಾರ ಇದ್ದವ್ರು ಏನ್ ಹೇಳಿದ್ರು ನಂಬೋದಿಲ್ಲ, ಪ್ರಮಾಣ ಹೇಳಿದ್ರು ನಂಬೋದಿಲ್ಲ, ಗುರುವಿನ ನಂಬೋದಿಲ್ಲ.
ತಮ್ಮ ಬುದ್ಧಿ ಬಲದಿಂದನೇ ನಾವೇ ಬುದ್ಧಿವಂತರು ಅಂತ ವಾದಿಸ್ತಾರ. ಅಂತವ್ರಿಗೆ ಪ್ರವೇಶ ಆಗುವುದಿಲ್ಲ, ಶಾಸ್ತ್ರ ಒಳಗ್ ಪ್ರವೇಶ ಆಗುವುದಿಲ್ಲ. ಕಿವಿಗ್ ಬಡಿತಾವ, ಕಿವಿಯಿಂದ ಹೊಳ್ಳಿ ಹೋಗ್ತಾವ ವಾಣಿಗಳು ಏನ್ರಿ, ಒಳಗ ಹೋಗಿ ಪರಿಣಾಮ ಮಾಡುವುದಿಲ್ಲ. ಅವು ಅಂತಃಕರಣದಲ್ಲಿ ಪರಿಣಾಮ ಮಾಡುವುದಿಲ್ಲ. ಗುರುವಿನ ವಾಕ್ಯ ಯಾಕೆ ವಿಶ್ವಾಸ ಇಲ್ಲ. ವೇದಗಳು ಪ್ರಮಾಣ ಅಂತ ತಿಳ್ಕೊಬೇಕು. ನಮ್ ಕಣ್ಣಿಗೆ ಹೆಂಗ ಪ್ರಮಾಣ ಅಂತ ತಗೊಂಡೇವಲ್ಲ, ರೂಪವನ್ನ ನೋಡ್ಲಿಕ್ಕೆ ಕಣ್ಣು ಪ್ರಮಾಣ, ಘ್ರಾಣವನ್ನ ನೋಡ್ಲಿಕ್ಕೆ ಮೂಗು ಪ್ರಮಾಣ, ಸ್ಪರ್ಶವನ್ನ ನೋಡ್ಲಿಕ್ಕೆ ಚರ್ಮ ಪ್ರಮಾಣ, ರುಚಿ ನೋಡ್ಲಿಕ್ಕೆ ನಾಲಿಗೆ ಪ್ರಮಾಣ ಏನ್ರಿ. ಆಮೇಲೆ ಯಾವುದೇ ಒಂದು ವಸ್ತುವನ್ನು ನೋಡ್ಲಿಕ್ಕೆ ಅದಕ್ಕೆ ನೇತ್ರ ಪ್ರಮಾಣ. ಹೆಂಗ ನಾವು 5 ವಿಷಯಗಳಿಗೆ 5 ಪ್ರಮಾಣ ಮಾಡ್ಕೊಂಡೇವಿ. ಪರಮಾತ್ಮನ ವಿಷಯದಾಗ ಇವು 5 ಪ್ರಮಾಣ ಕಡಿಮೆ ಬೀಳ್ತಾವೆ, ಸಾರುವುದಿಲ್ಲ ಇವು. ನಾ ಕಣ್ಣಿನ ನೋಡೇ ದೇವ್ರನ್ನ ಅದಾನಂತೀನಿ, ನಾ ನಾಲ್ಗಿಲೆ ಅವನ ರುಚಿ ನೋಡೇ ದೇವ್ರ ಅದಾನಂತೀನಿ, ನಾನು ಮೂಗಿಲೆ ಮೂಸೆ ನಾ ದೇವ್ರ ಅದಾನಂತೀನಿ, ನಾ ಚರ್ಮದಿಂದ ಮುಟ್ಟೆ ದೇವ್ರ ಅದಾನಂತೀನಿ, ನಾನು ದೇವ್ರನ್ನ ಕೇಳಿ ಅವನು ಮಾಡಿ ಕೇಳೇನ ನಾ ದೇವ್ರ ಅದಾನಂತೀನಿ. ಆಗೋದಿಲ್ಲ ತಮ್ಮ. ಹಂಗಾರೆ ಏನ್ ಬೇಕ್ರಿ? ಇಲ್ಲೇ 6ನೇ ಪ್ರಮಾಣ ಬೇಕಾಗ್ತದ. ಇವು ಕಡಿಮೆ ಬೀಳ್ತಾವ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವು ಲೌಕಿಕ ಪ್ರಮಾಣಗಳು. ಪರಮಾತ್ಮನ ವಿಷಯವನ್ನ ಪರಮಾತ್ಮನ ತಿಳ್ಕೊಳಾಕ ಇವು ಕಡಿಮೆ ಬೀಳ್ತಾವ. ಹಂಗಾರೆ ಇನ್ನೊಂದು ಪ್ರಮಾಣ ಯಾವ್ದ್ರಿ? ಎಲ್ಲದರಿ ಅದು? ನಮ್ಮ ಇಂದ್ರಿಯ ಎಲ್ಲದರಿ? 5 ಇಂದ್ರಿಯ ಅದಾವಲ್ರಿ, ಮತ್ತೆ 6ನೇದ್ ಎಲ್ಲಿಂದ ತಂಬರ್ತೀರಿ? ವೇದವೇ ಪ್ರಮಾಣ ಅಖಿಳರ್ಗೆ. ಹೆಂಗ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅದಾವ, ಆ ಇನ್ನೊಂದು 6ನೇ ಪ್ರಮಾಣ ನಮ್ಗ ಯಾವುದು ಅಂತ ತಿಳ್ಕೊಬೇಕು. ನಾವೆಲ್ಲರೂ ಯಾರದೇವಪ್ಪ ಅಂತಂದ್ರ ವೇದಾಂತಿಗಳು, ವೇದ ನಾಸ್ತಿಕರು ಅಲ್ಲ, ಆಸ್ತಿಕರು. ನಾವು ವೇದ ಪ್ರಮಾಣವನ್ನ ಒಪ್ಪುವವರು, ಈಶ್ವರ ಅದಾನಂತ ಒಪ್ಪುವವರು. ನಾವು ವೇದ ಪ್ರಮಾಣ ಒಪ್ತೇವೆ, ವೇದ ಒಪ್ತೇವೆ ನಾವು. ನೋಡಪ್ಪ, ಒಂದು ವಸ್ತುವಿನ ರೂಪ ನೋಡ್ಲಿಕ್ಕೆ ಕಣ್ಣು ಹೆಂಗ ಪ್ರಮಾಣವೋ ಅದಂಗ ಪರಮಾತ್ಮನ ನೋಡ್ಲಿಕ್ಕೆ ವೇದವೇ ಪ್ರಮಾಣ ಅಲ್ರಿ. ವೇದ ಏನ್ ಹೇಳ್ತದ ಅದು ನಮಗ ನೇತ್ರ ಒಂದು ವಸ್ತುವಿನ ರೂಪ ಹೇಳ್ತದ, ಒಂದು ವಸ್ತುವಿನ ಬಣ್ಣ ಹೇಳ್ತದ. ಅದ ಹೌದು ಅಲ್ಲ ಅಂತ ತಿಳ್ಕೊಂಡು ನೋಡಕ್ ಮತ್ತೆ ಬೇರೆ ಪ್ರಮಾಣ ಉಪಯೋಗ ಮಾಡ್ತೀವಿ ನಾವು. ಇಲ್ಲ, ಅದು ಹೆಂಗ ಹೇಳ್ತೇವೆ, ನೇತ್ರ ಹೆಂಗ ಹೇಳ್ತೈತೆ ಹಂಗ ಕೇಳ್ತೇವಿ. ಆದರೆ ಆ ಪ್ರಮಾಣ, ನೇತ್ರ ಪ್ರಮಾಣ ಆಗಲಿ, ಉಳಿದ 4 ಪ್ರಮಾಣ ತಗೊಂಡು ಬಂದು ನಾ ಪರಮಾತ್ಮನ ನೋಡ್ತೇನೆ, ಕೇಳ್ತೇನೆ, ಮೂಸ್ತೇನೆ, ರುಚಿಸ್ತೇನೆ, ಮುಟ್ತೇನೆ ಅಂದ್ರೆ ಆಗೋದಿಲ್ಲ. ಹಂಗಾರೆ ಏನ್ ಬೇಕ್ರಿ ಅಂದ್ರೆ ವೇದ ಪ್ರಮಾಣ ಅಂದ್ರೆ ವೇದದಲ್ಲಿ ಹೇಳಿದ ಮಾತ್ರ ಯಥಾವತ್ತಾಗಿ ನಂಬಬೇಕು. ಯಾಕಂದ್ರೆ ಅದು ಪ್ರಮಾಣದ. ಇದು ಎಷ್ಟು ಹೇಳಿದ್ರು ಕಮ್ಮಿನೇ, ಬಹಳ ಮಂದಿಗೆ ಅರ್ಥ ಆಗೋದಿಲ್ಲ. ಇವತ್ತಿನ ಕಾಲದಾಗ ವೈಜ್ಞಾನಿಕ ಯುಗ ಇದು. ಈ ಮಾತು ಹೇಳಿದ್ರೆ ಯಾರು ನಂಬೋದಿಲ್ಲ. ದೇವ್ರ ಅದಾನೇನ್ರಿ? ತೋರಿಸ್ತೀರಿ ಏನ್ರಿ? ಪ್ರಮಾಣ ನಂಬ್ತೀರಿ ಏನ್ರಿ? ಪ್ರಮಾಣ ನಂಬೋದಿಲ್ರಿ. ಮತ್ತೆ ಹೆಂಗ್ ತೋರಿಸ್ಬೇಕ್ರಿ ನಿಮಗೆ? ಪ್ರಮಾಣ ನಂಬ್ರಿ, ಮೊದಲ ಪ್ರಮಾಣ ನಂಬ್ರಿ, ಆಮೇಲೆ ದೇವ್ರು ಕಾಣ್ತಾನೆ ನಿಮಗೆ. ಮುಖ್ಯ ಪ್ರಾಣನು ಎಲ್ಲಾ ಭ್ರಾಂತರಾಗದಿರಿ. ನಾನೇ ಪ್ರಾಣ ಅಪಾನಾದಿ ವೃತ್ತಿ ಭೇದಗಳಿಂದ ಪ್ರಾಣ ಅಪಾನ ಉದಾನ ವ್ಯಾನ ಸಮಾನ ಭೇದ ಒಂದೇ ಪ್ರಾಣ ಮಾಡುವಂತ ಕೆಲಸಗಳ ಮೇಲೆ ಅದು ಭೇದ ಆಗ್ಯದ ಏನ್ರಿ. ವೃತ್ತಿ ಭೇದಗಳಿಂದ ಶರೀರದಲ್ಲಿ ವ್ಯಾಪಾರವನ್ನೆಲ್ಲ ನಡೆಸುತ್ತಿರುವೆನು ಎಂದು ಅವಕ್ಕೆ ತಿಳಿ ಹೇಳಿದನು. ಆದರೆ ಕರ್ಣಗಳಲ್ಲಿ ಆ ವಿಷಯ ನಂಬಿಕೆಯಾಗದೆ ಹೋಯಿತು. ಆದ್ದರಿಂದ ಪ್ರಾಣನು ಸ್ವಲ್ಪ ಮನುಷ್ಯನಿಂದ ಶರೀರವನ್ನು ಬಿಟ್ಟು ಮೇಲಕ್ಕೇಳುವವನಂತೆ ಮಾಡಿದನು. ಇನ್ನ ಎದ್ದಿಲ್ಲ, ಏಳುವವನಂತೆ ಮಾಡಿದನು. ಕೂಡಲೇ ಜೇನುಗಳ ಅರಸನು ಎದ್ದ ಕ್ಷಣದಲ್ಲಿ ಮಿಕ್ಕ ನೊಣಗಳು ತಾವು ಹೇಗೆ ಏಳುವವೋ ಹಾಗೆ ಪ್ರಾಣನ ಹಿಂದುಗಡೆಯಲ್ಲಿಯೇ ಮಿಕ್ಕ ಪ್ರಾಣಿಗಳಾದ ಕರ್ಣಗಳು ಏಳಬೇಕಾಗಿ ಬಂತು. ನೋಡ್ರಿ, ಆ ಜೇನು ಹುಳ ಇರ್ತದ, ಆ ಜೇನು ಹುಳದಾಗ ಒಂದು ಮೇನು ಜೇನು ಇರ್ತದ, ತಾಯಿ ಜೇನು. ಜೇನುಗಳ ಅರಸ ಎದ್ದ ಕ್ಷಣನ ಉಳಿದ ಮಿಕ್ಕಿದ ನೊಣಗಳು ಹೆಂಗ ಹೇಳ್ತಾವೋ ಹಂಗ ಪ್ರಾಣ ಯಾವಾಗ ಈ ಶರೀರವನ್ನ ಬಿಡ್ತು, ಇನ್ನ ಇಲ್ಲ ಬಿಟ್ಟಿಲ್ಲ, ಬಿಡ್ತೈತೆ ಅನ್ನೋದ್ರಾಗನ ಅವಾಗ ಕಣ್ಣು ಮುಸುಕಾಗತ್ತು, ಕಿವಿ ಕೇಳ್ದಂಗ ಆಗಾಗತ್ತು, ನಾಲಿಗೆ ರುಚಿಸಿದಂಗ ಆಗಾಗತ್ತು, ತಮ್ಮ ಶಕ್ತಿ ಕಳ್ಕೊಂಡಂಗ ಆತು. ಇಂದ್ರಿಯಗಳಿಗೆ, ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳಿಗೆ ತಮ್ಮ ಶಕ್ತಿಯನ್ನು ಕಳ್ಕೊಂಡಂಗ ಅನ್ಸಾಗತ್ತು. ಪ್ರಾಣದ ಹಿಂಗಡೆಯಲ್ಲಿಯೇ ಮಿಕ್ಕ ಪ್ರಾಣಗಳಾದ ಕರ್ಣಗಳು ಹೇಳಬೇಕಾಗಿ ಬಂದಿತು. ಪ್ರಾಣ ಎದ್ದ ತಕ್ಷಣನ ಉಳಿದ ಎಲ್ಲ ಇಂದ್ರಿಯಗಳು ಹೇಳ್ಬೇಕಾತು. ಆಗ ಅವು ಪ್ರಾಣದ ಹೆಚ್ಚುಗಾರಿಕೆಯನ್ನು ಮನಗಂಡು ಹೀಗೆಂದು ಅವನನ್ನು ಹೊಗಳಿದವಪ್ಪ ಮಾರಾಯ, ನೀ ಇದ್ರ ನಮ್ದು ಆಟ, ನೀ ಇಲ್ಲ ನಮ್ಮದು ನಡೆಯುವುದಿಲ್ಲ, ನೀನ ಹೆಚ್ಚುಗಾರಿಕೆ ಪ್ರಾಣನೇ, ನೀ ಈ ಶರೀರದಲ್ಲಿ ಹೆಚ್ಚುಗಾರಿಕೆ ಅದಿರಿ, ನೀನ ನಮಗೆಲ್ಲ ಮುಖ್ಯಸ್ಥದಿದೀಪಾ ಅಂತ ಗುರುತಿಸಿದ್ರು.
ಈಗ ಇದು 4ನೇ ಮಂತ್ರದವರೆಗೆ ಸಾರಾಂಶ. ಇನ್ನು 5ರಿಂದ 13ನೇ ಮಂತ್ರದವರೆಗೆ ಏನ್ ಹೇಳ್ತಾರ ಅಂತ ನೋಡ್ರಿ. ಈ ಪ್ರಾಣವೇ ಅಗ್ನಿ, ಈ ಪ್ರಾಣವೇ ಸೂರ್ಯ, ಈ ಪ್ರಾಣವೇ ಪರ್ಜನ್ಯ, ಈ ಪ್ರಾಣವೇ ವಾಯು, ಈ ಪ್ರಾಣವೇ ಭೂಮಿ, ಈ ಪ್ರಾಣವೇ ಚಂದ್ರ ಮುಂತಾದ ದೇವತೆಯು ಏನ್ರಿ ಮೂರ್ತ ಅಮೂರ್ತ ಸ್ವರೂಪವಾಗಿರುವುದೆಲ್ಲವೂ ಈತನೇ. ಮೂರ್ತ ಅಂದ್ರೆ ಕಣ್ಣಿಗೆ ಕಾಣುವಂತ ಆಕಾರ, ಅಮೂರ್ತ ಅಂದ್ರೆ ಕಣ್ಣಿಗೆ ಕಾಣದೇ ಇರುವಂತ ಸೂಕ್ಷ್ಮವಾದಂತಹದ್ದು ಏನ್ರಿ. ಅವೆಲ್ಲವೂ ಮೂರ್ತ ಅಮೂರ್ತ ಸ್ವರೂಪವಾಗಿರುವುದು ಯಾರಪ್ಪ ಅಂದ್ರೆ ಈ ಪ್ರಾಣ ತತ್ವವೇ. ಈತನೇ ದೇವತೆಗಳಿಗೆ ಅಮೃತವು, ದೇವತೆಗಳಿಗೆ ಅಮೃತ ಆದವನು ಇವನೇ, ಪ್ರಾಣನೇ. ವೇಷಗಳು ಬ್ರಹ್ಮ ಕ್ಷತ್ರ ಬಲವು ಇವನವೇ ಏನ್ರಿ. ವೇಷಗಳು ಬ್ರಹ್ಮ ಕ್ಷತ್ರ ಬಲವು ಇವನವೇ. ಎಲ್ಲ ವೇಷ ಏನದಾವು ಎಲ್ಲವೂ ಇವನುವೇ ವೇಷ. ಉಪಾಧಿಗಳು ಪ್ರಾಣನ ಉಪಾಧಿಯಿಂದ ಅವೆಲ್ಲ ಆಗ್ಯಾವ. ಬ್ರಹ್ಮ ಬಲ ಆಗಲಿ ಕ್ಷತ್ರ ಬಲ ಆಗಲಿ ಎಲ್ಲ ಯಾರದ್ರಿ? ಅದು ಆ ಪ್ರಾಣಂದು. ಸಂತಾನ ಬೀಜವು, ಸಂತಾನಕ್ಕೆ ಬೀಜ ಅದು ಅವನೇ, ಪ್ರಾಣನೇ. ತಂದೆ ತಾಯಿಗಳು ಅವನೇ, ಪ್ರಾಣನೇ. ಮಕ್ಕಳಾದವನು ಆತನೇ. ಈತನೇ ಚಕ್ಷುರಾದಿ ಪ್ರಾಣಗಳ ರೂಪದಲ್ಲಿ ನಿಂತಿರುವವನು. ಪಂಚ ಜ್ಞಾನೇಂದ್ರಿಯಗಳಾಗ್ಲಿ ಪಂಚ ಕರ್ಮೇಂದ್ರಿಯಗಳಿಂದ ಅವುಗಳ ಅನುಗ್ರಹ ಮಾಡುವಂತವ ಮುಖ್ಯವಾಗಿ ಪ್ರಾಣ ತತ್ವ. ಆ ಚಕ್ಷುರಾದಿಗಳು ತಮ್ಮ ತಮ್ಮ ವಿಷಯವನ್ನು ಈತನಿಗೆ ಕಾಣಿಕೆಯಾಗಿ ಒಪ್ಪಿಸುತ್ತಿರುವವು ಏನ್ರಿ. ಸ್ವತಂತ್ರ ಇಲ್ಲವು, ಇವನ ಶಕ್ತಿಯನ್ನ ಪಡೆದುಕೊಂಡು ಅವು ಕೆಲಸ ಮಾಡಕತ್ತಾವ. ದೇವತೆಗಳಿಗೂ ಪಿತೃಗಳಿಗೂ ಹವ್ಯ ಕವ್ಯಗಳನ್ನು ಮುಟ್ಟಿಸುವವನು ಈತನೇ. ದೇವತೆಗಳಿಗೆ ಹವಿಸ್ಸು ಮುಟ್ಟಿಸ್ಬೇಕಾಗ್ತದ, ಪಿತೃಗಳಿಗೆ ಹವಿಸ್ಸು ಮುಟ್ಟಿಸ್ಬೇಕಾಗ್ತದ. ಅವನ್ನೆಲ್ಲ ಮುಟ್ಟಿಸುವಂತ ಕೆಲಸ ಯಾರ್ದು ಅಂದ್ರೆ ಈ ಪ್ರಮುಖ ಪ್ರಾಣಂದು. ಅಧ್ಯಾತ್ಮದಲ್ಲಿ ಸಮಸ್ತ ಶರೀರ ವ್ಯಾಪಾರಗಳನ್ನು ನಡೆಸುತ್ತಾ ಅಂಗಗಳಿಗೆಲ್ಲ ಸಾರವೆನಿಸಿಕೊಂಡಿರುವನು ಈತನೇ. ಎಲ್ಲ ಅಂಗಗಳಿಗೆ ಸಾರಭೂತವಾದ ಏನ್ರಿ. ಯಾರು ತನ್ನ ಸ್ವರೂಪವಾದ ಪ್ರಜೆಗಳಿಗೆಲ್ಲ ಆನಂದವನ್ನು ಉಂಟು ಮಾಡುವವನು ಈತನೇ ಏನ್ರಿ. ಮಳೆಯನ್ನು ಸುರಿಸುವವನು ಯಾರು? ಪ್ರಜೆಗಳಿಗೆ ಆನಂದ ಉಂಟು ಮಾಡುವ ಯಾರು ಅಂದ್ರೆ ಈತನೇ, ಈ ಪ್ರಾಣನೇ. ಈ ಪ್ರಾಣನೇ ನೀನು ಸ್ವಭಾವ ಶುದ್ಧನು. ಹ್ಯಾಂಗದ ನೀನು ಸ್ವಭಾವ ಶುದ್ಧ? ಇವನಲ್ಲಿ ಯಾವುದು ಅವಿದ್ಯೆಯನ್ನು ಆಗ್ಲಿ ಮಾಯ ಆಗ್ಲಿ ಏನು ಇಲ್ಲ, ಯಾವಾಗಲೂ ಪರಿಶುದ್ಧ ಅದನ ಏನ್ರಿ. ಅಥರ್ವಣರಿಗೆ ಪೂಜ್ಯನಾಗಿರುವ ಏಕರ್ಷಿ ಎಂಬ ಅಗ್ನಿಯು ಇವನೇ ಏನ್ರಿ. ಏಕರ್ಷಿ ಅನ್ನುವಂತ ಒಂದು ಅಗ್ನಿ ಅದ, ಅದು ಬಹಳ ಶ್ರೇಷ್ಠ. ಯಾರಿಗೆ ಅಂದ್ರೆ ಅಥರ್ವಣ ವೇದ ಪೂಜೆ ಮಾಡುವವರಿಗೆ, ಅಥರ್ವಣ ವೇದಿಗಳಿಗೆ ಪೂಜ್ಯನಾಗಿರುವ ಏಕರ್ಷಿ ಎಂಬ ಅಗ್ನಿ ಆದವ ಯಾರಪ್ಪ ಅಂತಂದ್ರೆ ಅವ ಈ ಪ್ರಾಣನೇ. ಚಕ್ಷುರಾದಿಗಳಾದ ನಾವು ಹೋಮ ದ್ರವ್ಯವನ್ನು ನಿನಗೆ ಕೊಡುತ್ತೇವೆ. ನಾವು ನಿನಗೆ ಹೋಮಕ್ಕೆ ದ್ರವ್ಯಗಳನ್ನು ಕೊಡುವರು. ಚಕ್ಷುರಾದಿಗಳಾದ ನಾವು ಅಂದ್ರೆ ಇಂದ್ರಿಯಗಳಾದ ನಾವು ಪ್ರಾಣನಾದ ನಿನಗೆ ಹೋಮಕ್ಕೆ ಬೇಕಾದ ದ್ರವ್ಯಗಳನ್ನ, ತುಪ್ಪ ಹವಿಸ್ಸುಗಳನ್ನ ಕೊಡುವವರು ಯಾರು ಅಂದ್ರೆ ನಾವು. ನೀನೇ ಜಗತ್ತಿಗೆಲ್ಲ ಒಡೆಯ. ಈ ಜಗತ್ತಿಗೆ ಒಡೆಯಾದವ ಯಾರು ಅಂದ್ರೆ ಪ್ರಾಣನೇ. ನೀನೇ ನಮಗೆ ತಂದೆ, ನಮಗೂ ತಂದೆ ಆದವ ನೀನೇ. ಎಲ್ಲ ಇಂದ್ರಿಯಗಳಿಗೆ ತಂದೆ ಆದವನು ನೀನೇ, ಎಲ್ಲಕ್ಕೂ ತಂದೆ ಆದವನು ನೀನೇ. ನಮ್ಮಗಳಲ್ಲಿಯೂ ಕೂಡ ಮನಸ್ಸಿನಲ್ಲಿಯೂ ಇರುವ ನಿನ್ನಿಂದಲೇ ನಾವು ಮಂಗಳ ಸ್ವರೂಪವಾಗಿ ಕಾಣಿಸಿಕೊಳ್ಳುತ್ತಿರುವೆವು. ನೀ ಇಲ್ಲಾಂದ್ರೆ ನಾವು ಅಮಂಗಳಾಗಿ ಬಿಡ್ತೇವೆ. ನಮ್ಮಲ್ಲಿ ಚೈತನ್ಯ ಬರುವುದಿಲ್ಲ, ನಾವು ಅಮಂಗಳಾಗಿ ಬಿಡ್ತೇವಿ. ನಾವು ಇದ್ದು ಇಲ್ದಂಗ ಆಗ್ತೀವಿ. ನೀ ಇದ್ದಾಗ ನಮಗಲ್ಲಿ ಜೀವನ ಅನ್ನುವಂಥ ಸ್ಫೂರ್ತಿ ನಮ್ಮಲ್ಲಿ ಪುಟಿತದ. ಆದ್ದರಿಂದ ನಮ್ಮನ್ನು ಬಿಟ್ಟು ಹೋಗಿ ನಮ್ಮನ್ನು ಅಮಂಗಲ ರೂಪನಾಗಿ ಮಾಡದಿರು ಏ ಪ್ರಾಣನೇ. ಈ ಲೋಕಗಳಲ್ಲಿಯೂ ಪರಲೋಕದಲ್ಲಿಯೂ ಇರುವ ಭೋಗವೆಲ್ಲ ಭೋಕ್ತನಾದ ನಿನ್ನ ವಶದಲ್ಲಿರುವವು. ಆದ ಕಾರಣ ಪ್ರಾಣನೇ, ಮಕ್ಕಳನ್ನು ತಾಯಿ ಕಾಪಾಡುವಂತೆ ನೀನು ನಮ್ಮನ್ನು ಕಾಪಾಡಬೇಕು. ನೀನು ನಮಗೆ ತಾಯಿ ಸಮಾನ. ಜನರಿಗೆ ಬ್ರಾಹ್ಮಣ ಸಂಪತ್ತು ಕ್ಷತ್ರಿಯ ಸಂಪತ್ತು ನಿನ್ನಿಂದಲೇ ದೊರಕಬೇಕಾಗಿರುವುದು ಏನ್ರಿ. ಬ್ರಾಹ್ಮಣ ಸಂಪತ್ತು ಅಂದ್ರೆ ಏನ್ರಿ? ಜ್ಞಾನ ಸಂಪತ್ತು. ಕ್ಷತ್ರಿಯ ಸಂಪತ್ತು ಅಂದ್ರೆ ಏನ್ರಿ? ಕ್ಷಾತ್ರ ಸಂಪತ್ತು, ರಕ್ಷಣೆ ಮಾಡುವಂತ ಸಂಪತ್ತು. ಇದು ಯಾವಾಗಲೂ ನಮಗೆ ಸಿಗ್ಬೇಕಂದ್ರೆ ನಿನ್ನಿಂದಲೇ ದೊರಕಬೇಕಾಗಿದ್ದರು ಆಗಿದೆ. ನೀನಿದ್ರೆ ಮಾತ್ರ ದೊರಕಬಹುದಾಗಿರುವ ಈ ಸಂಪತ್ತು ನಮಗೆ ಅನುಗ್ರಹಿಸು. ನಿನ್ನ ಕ್ಷಾತ್ರ ಬಲವನ್ನ, ನಿನ್ನ ಬ್ರಾಹ್ಮಣ ಬಲವನ್ನ ನಮಗೆ ಕೊಟ್ಟು ಅನುಗ್ರಹಿಸು. ಹೀಗೆ ಕಾರ್ಯಕರಣ ರೂಪವಾಗಿರುವ ಆಕಾಶಾದಿಗಳು
ವಾಕ್ ಚಕ್ಷುರಾದಿಗಳು ಎಲ್ಲದರೊಳಗೂ ಇದ್ದುಕೊಂಡಿರುವ ಪ್ರಾಣನೇ ಎಲ್ಲಕ್ಕೂ ಆದ ಸರ್ವಾತ್ಮನಾದ ಪ್ರಜಾಪತಿಯು ಅನ್ನುವಂತಹದ್ದು ಈ ಎರಡನೇ ಪ್ರಶ್ನೆಯ ಪೂರ್ಣ ಎಷ್ಟು ಮಂತ್ರಗಳ ಸಾರ ಇದು? 13 ಮಂತ್ರಗಳ ಸಾರ. ಈಗ ಸಾರವನ್ನು ಓದೇವಿ. ಈಗ 8ನೇ ಮಂತ್ರದ ದೇವಾನಾಮಸಿ ವನ್ನಿತಮಃ ಪಿತೃಣಾಂ ಪ್ರಥಮಸ್ವದ ಋಷೀಣಾಂ ಚರತಂ ಸತ್ಯಂ ಅಥರ್ವಾಂಗಿ ರಸ ಸಾಮಸಿ ಅನ್ನುವಂತ ಮಂತ್ರದ ಅರ್ಥವನ್ನ ಇವತ್ತಿನ ದಿವಸ ನೋಡೋಣ. ಸರಿ ಐತೇನ್ರಿ ದುಂಡಣ್ಣ? ಕರೆಕ್ಟ್ ಅವ್ರು ಹೇಳಿದ್ರು, ಅದನ್ನ ಚಾಲು ಮಾಡೀನಿ 8ನೇ ಮಂತ್ರದಿಂದ. ದುಂಡಣ್ಣ ಇಲ್ಲ, ಸರಿ ಐತ್ರಿ. ಹಾ ಸರಿ ಸರಿ. ಪೇಜ್ ನಂಬರ್ 69. ದೇವಾನಾಂ ಅತಿ ವನ್ನಿತಂ, ಯು ಆರ್ ದ ಮೋಸ್ಟ್ ಸ್ಯಾಕ್ರೆಡ್ ಫೈರ್ ಗಾಡ್. ಪ್ರಾಣನೇ ನೀನ್ ಏನದಿಪ್ಪ ಅಂತಂದ್ರ ನೀನು ಪವಿತ್ರವಾದ ಅಗ್ನಿ ದೇವತೆ, ಅಮಂಗ್ ದ ಸೆಲೆಸ್ಟ್ರಿಯಲ್ ಏನ್ರಿ, ಆಕಾಶ ಕಾಯಗಳಲ್ಲಿ ನೀನು ಪವಿತ್ರವಾದಂತಹ ದೇವತೆ ದೀಪ ಅಗ್ನಿದೇವ. ಬಿಕಾಸ್ ಅಗ್ನಿ ಈಸ್ ಕನ್ಸಿಡರ್ಡ್ ಟು ಬಿ ದಿ ಫ್ರಂಟ್ ರನ್ನರ್. ಅಗ್ನಿರ್ಗಾಮಿ ಇತಿ ಅಗ್ನಿ. ಅಗ್ನಿಗೆ ಎಲ್ಲರಿಗೂ ಕರ್ಕೊಂಡು ಹೋಗವ ಅಗ್ನಿ. ಮುಂದ ಇವ ಯಾವ ಉಪಾಸಕ ಆ ಯಜ್ಞ ಮಾಡಿರ್ತಾನ, ಉಪಾಸನೆ ಮಾಡಿರ್ತಾನ, ಅವನ ಮರಣದ ನಂತರ ಅವನಿಗೆ ಯಾವ ಲೋಕಕ್ಕೆ ಅವ ಪ್ರಯತ್ನ ಮಾಡಿರ್ತಾನ ಆ ಲೋಕಕ್ಕೆ ಕರೆದುಕೊಂಡು ಹೋಗವ ಯಾರು ಅಂತಂದ್ರ ಆ ಅಗ್ನಿದೇವ. ಅಗ್ನಿ ಸಾಕ್ಷಿ ಇಟ್ಕೊಂಡು ಇವ ಕರ್ಮ ಮಾಡಿರ್ತಾನ ಉಪಾಸಕನಾದವ. ಆ ಅಗ್ನಿ ಏನ್ ಮಾಡ್ತಾನೆ? ನಿಮಗ ದಾರಿ ತೋರಿಸ್ತಾನ. ಇವ ದಾರಿ ತೋರಿಸವ ಯಾವಾಗಲೂ ಮುಂದಿರ್ತಾನೆ. One who is always as a messenger, he alone receives anything to be handed over to any devata. ಅಷ್ಟ ಅಲ್ಲ, ಆ ದೇವತೆಗಳಿಗೆ ಮುಟ್ಟಿಸುವಂತ ಹವಿರ್ ಭಾಗಗಳನ್ನ ಕೈಯಾಗಿ ಹಿಡ್ಕೊಂಡು ಹೋಗವ ಯಾರು ಅಂತಂದ್ರೆ ಆ ಅಗ್ನಿದೇವ. ಐ ಹ್ಯಾವ್ ಟೋಲ್ಡ್ ಯು ದ ಮೋಸ್ಟ್ ಪವರ್ಫುಲ್ ಸೆಲೆಸ್ಟ್ರಿಯಲ್ ನಾನ್ ಫೇಲಿಂಗ್ ಕೊರಿಯರ್ ಸರ್ವಿಸ್. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರ ಅಪ್ಪವರು. ಇವೇನು ಅಗ್ನಿದೇವ ಅದನಲ್ಲ, ಇವತ್ತಿನ ಕೊರಿಯರ್ ಬರ್ತೈತಲ್ರಿ, ಕೊರಿಯರ್ ನಾವು ಟಪಾಲ್ ಹಾಕಿರೋ ಕೊರಿಯರ್ ಹೆಂಗ್ ಮುಟ್ತದಲ್ಲ ಲಘುನ ಬೆಂಗಳೂರಿಗೆ ಒಂದು ದಿನದಾಗ ಮುಟ್ತದ ಏನ್ರಿ ಕೊರಿಯರ್ ಸರ್ವಿಸ್. ಹಂಗ ದೇವತೆಗಳಿಗೆ ಮತ್ತು ಆ ಉಪಾಸಕರ ನಡುವೆ ಆ ಕೊರಿಯರ್ ಸೇವೆಯನ್ನ ಮಾಡುವಂತವ, ಆ ಟಪಾಲನ್ನ ಪೋಸ್ಟ್ಮನ್ ಕೆಲಸ ಮಾಡುವಂತವ ಒಳ್ಳೆ ದಕ್ಷವಾದಂತಹ ವ್ಯಕ್ತಿ ಯಾರು ಅಂತಂದ್ರ ಯಾರ್ಯಮ್ಮ? ಅಗ್ನಿದೇವ. ಪೋಸ್ಟ್ಮನ್ ಕೆಲಸ ಮಾಡುವಂತವ. Agni has got that because whatever we want to offer any devata, we offer into Agni. ಯಾಕಂತಂದ್ರೆ ನಾವು ಯಾವ ದೇವತೆಗಳಿಗೆ ಯಾವ ಹವಿಸ್ಸನ್ನು ಕೊಡಬೇಕಾಗ್ಯದ, ಆ ಹವಿಸ್ಸನ್ನು ನಾವು ಯಾರ ಕೈಯಾಗಿ ಮುಟ್ಟಿಸ್ತೇವೆ ಅಂದ್ರೆ ಅಗ್ನಿಯ ಹಾಕ್ತೇವೆ ನಾವು. ಅಗ್ನಿ ತಗೊಂಡು ಹೋಗಿ ಅವ್ರಿಗೆ ಏನ್ ಮಾಡ್ತಾನ ಅದನ್ನ ಆ ದೇವತೆಗಳಿಗೆ ಮುಟ್ಟಿಸ್ತಾನೆ. ನೋಡ್ರಿ ಹೆಂಗದ ನಮ್ಮ ಭವ್ಯವಾದ ಕಲ್ಪನೆ. ಇಫ್ ಯು ಸೇ ಅಗ್ನೇ ಸ್ವಾಹ, ನೋಡಪ್ಪ ಅಗ್ನಿ ಸ್ವಾಹ ಅಂತಾರ. He will keep it with himself. He will keep it with himself. If you say Prajapataya Swaha, Varunaya Swaha, Agni will certainly pack it and will be delivered without any damage to the respective devata. ನೋಡ್ರಿ, ನೀವು ಅಗ್ನೇ ಸ್ವಾಹ ಅಂದ್ರೆ ತಾ ಇಟ್ಕೋತಾವ. ನೀವು ಪ್ರಜಾಪತಯ ಸ್ವಾಹ ವರುಣಾಯ ಸ್ವಾಹ ಅಂದ್ರೆ ಆ ವರುಣ ದೇವತೆಗೆ ಅದನ್ನ ನೀವು ಕೊಟ್ಟಂತ ಹವಿಸನ್ನ ಚಲೋ ಕಂಡೀಷನ್ದಾಗ ಹೋಗಿ ಮುಟ್ಟಿಸ್ಬೇಕು. ಕೆಡಿಸಿ ಮುಟ್ಸೋಂಗಿಲ್ಲ. ಅವ್ರು ಹೆಂಗ್ ಕೊಟ್ಟಿರ್ತಾರ ಹಂಗ ಅದನ್ನ ಒಯ್ದು ಮುಟ್ಟಿಸ್ಬೇಕು. ನೀ ಯಾವ ದೇವತೆಗೆ ಹೇಳ್ತೀರ ಆ ದೇವತೆಗೆ ಮುಟ್ಸೋ ಕೆಲಸ ಯಾರ್ದು ಅಂದ್ರೆ ಈ ಟಪಾಲ್ ಮುಟ್ಸೋವ ಯಾರಿವ? ಅಗ್ನಿ. ವಾಹನಂ ಹಿ ಹ್ಯಾಸ್ ಗಾಟ್, ಏನಂತಾರೆ ಇವರು? ಅಗ್ನಿ ಇಸ್ ಗಾಡ್ ಗ್ರೇಟೆಸ್ಟ್ ಕ್ಯಾರಿಯರ್ ಆಫ್ ಆಫರಿಂಗ್. ವಾಹಿನಿ ಮೀನ್ಸ್ ಕ್ಯಾರಿಯರ್. ವಹತಿ ಇತಿ ವಾಹಿನಿ, ಯಾವ್ದು ಚಲಿಸ್ಕೊಂಡು ಒಯ್ತದ ಕರ್ಕೊಂಡು ಹೋಗ್ತದ ಅದಕ್ಕಂತಾರ ವಾಹಿನಿ. ವಾಹ್ ಅಂದ್ರೆ ಕ್ಯಾರಿ, ಯಾವ್ದು ತೆಗೆದುಕೊಂಡು ಹೋಗ್ತದ ಅದಕ್ಕೆ ವಾಹ ಅಂತ. ವಾಹನಂ ಹ್ಯಾಸ್ ಕಮ್ ಫ್ರಾಮ್ ದ್ಯಾಟ್ ಓನ್ಲಿ. ವಾಹನ ಅಂದ್ರೆ ಏನ್ರಿ? ಅದು ಒಂದು ಇಲ್ಲಿಂದ ಅಲ್ಲಿಗೆ ನಿಮ್ಮ ಸಾಮಾನುಗಳನ್ನ ಮುಟ್ಟಿಸುವಂತ ಒಂದು ವಾಹನ, ಒಂದು ಯಂತ್ರ. ಫ್ರಮ್ ದ್ಯಾಟ್ ಓನ್ಲಿ ತಮಃ ಮೀನ್ಸ್ ವಾಟ್? ದ ಗ್ರೇಟೆಸ್ಟ್ packer and mover all are here. Agni is the greatest one. ನೋಡ್ರಿ, ಈಗ ಮನಿ ಯಾವ್ದಾರ ಈಗ ಸಿಟಿ ಒಳಗ ಹಳ್ಳಿ ಒಳಗಂತ ಅವರೇ ಮಾಡ್ಕೋತಾರ. ಈಗ ಪ್ಯಾಟೆ ಒಳಗೆ ಮಂದಿ ಮನಿಗಿನಿ ಟ್ರಾನ್ಸ್ಫರ್ ಆತು, ಮನಿ ಚೇಂಜ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತಾರ್ರಿ ಅವರು?
ಆ ಪ್ಯಾಕರ್ಸ್ ಅಂಡ್ ಮೂವರ್ಸ್ ಅಂತ ಇರ್ತಾರ. ಫೋನ್ ಮಾಡ್ತಾರ, ನಮ್ಮ ಮನೆಗೆ ಬರ್ರಿ, ಒಂದ್ 4 ಮಂದಿ ಬರ್ರಿ, ನಮ್ಮ ಮನೆಗೆ ಟ್ರಾನ್ಸ್ಫರ್ ಆಗೈತಿ, ಇಲ್ಲಿಂದ ಸಾಮಾನೆಲ್ಲ ಪ್ಯಾಕ್ ಮಾಡ್ಬೇಕು, ಆಮ್ಯಾಗ ಇಲ್ಲಿಂದ ಬೆಂಗಳೂರು ಅಥವಾ ನಾವು ಯಾವ ಊರಿಗೆ ಇರ್ತೀವಿ ಅಲ್ಲಿಗೆ ಹೋಗಿ ನಮ್ಗ ಈ ಸಾಮಾನುಗಳನ್ನ ಸುರಕ್ಷಿತವಾಗಿ ಮುಟ್ಟಿಸ್ಬೇಕು, ನಿಮ್ದು ಏನ್ ಚಾರ್ಜ್ ಕೊಡ್ತೀವಿ ನಾವು. ಅವ್ರೊಂದ್ 5-6 ಮಂದಿ ಬರ್ತಾರ, ನೀವು ಕೊಟ್ಟಂತ ಸಾಮಾನನ್ನು ಸರಿಯಾಗಿ ಪ್ಯಾಕ್ ಮಾಡಿ ಆ ಲಾರಿ ಒಳಗೆ ಹಾಕ್ತಾರ. ಆಮೇಲೆ ನೀವು ಯಾವ ಊರಿಗೆ ಹೇಳ್ತೀರಿ ಆ ಊರಿಗೆ ಹೋಗಿ ನಿಮ್ಮ ಸಾಮಾನುಗಳನ್ನ ಯಥಾಸ್ಥಿತಿ ಕೆಳದಂಗ ಟಿವಿ ಆತು, ಯಾವ ಎಲೆಕ್ಟ್ರಿಕಲ್ ಸಾಮಾನ್ ಆತು ಕೆಳದಂಗ ಅವ್ರು ಚಲೋ ತಂಗ ಮೆತ್ತಗೆ ಪ್ಯಾಕ್ ಮಾಡಿ ಒಳ್ಳೆ ಸುರಕ್ಷಿತವಾಗಿ ನಿಮ್ಗೆ ಯಾವ ಸ್ಥಳ ಹೇಳ್ತೀರ ಆ ಸ್ಥಳಕ್ಕೆ ಮುಟ್ಟಿಸ್ತಾರ. ಅವ್ರಿಗೆ ಬೇಕಾದಂತ ಫೀಸ್ ತಗೋತಾರ. ಅವ್ರಿಗೆ ಏನಂತಾರ್ರಿ, ಪ್ಯಾಕರ್ಸ್ ಅಂಡ್ ಮೂವರ್ಸ್ ಅಂತಾರ. ಇಲ್ಲಿ ಸಿಟಿ ಒಳಗೆ ಸಿಗ್ತಾರ. ಅಂತ ಕೆಲಸ ಮಾಡೋ ಯಾರು ಅಂತಂದ್ರ ಈ ಅಗ್ನಿದೇವ. ಏನ್ರಿ, ಅಗ್ನಿದೇವ ಆ ಕೆಲಸ ಮಾಡ್ತಾನ. ಇದ್ರಲ್ಲಿ ಈ ಕೆಲಸ ಮಾಡೋದ್ರಲ್ಲಿ 1 ನಂಬರ್ ಅವ, ಗ್ರೇಟೆಸ್ಟ್ 1. ವಹನೆ ತಮಃ ದೇವಾನಾಂ. ಯಾರ ಇವ ಬನ್ನಿ ಅಂದ್ರ ಇವ ಸಾಮಾನ್ಯ ಜನರಿಗೆ ಅಲ್ಲ, ಇವ ದೇವತೆಗಳಿಗೆ ಇವ ಏನದಾನ ಆ ಸರಂಜಾಮಗಳನ್ನ ಮುಟ್ಸಾವ. ದ್ಯಾಟ್ ಅಗ್ನಿ ಆಲ್ಸೋ ಹೂ ಇಸ್ ಈ. ಯಾರ ಇವ ಅಗ್ನಿ ಹಂಗಾರ ಅವ ಆದ್ರೂ ಕೂಡ, ಹಿರಣ್ಯ ಗರ್ಭ, ಯು ಆರ್ ದ್ಯಾಟ್ ಅಗ್ನಿ ಆಲ್ಸೋ. ಹಿರಣ್ಯ ಗರ್ಭ ಅದ ನೋಡ್ರಿ, ಅವನೇ ಅಗ್ನಿ. ಹಿರಣ್ಯ ಗರ್ಭ ಅಂದ್ರೆ ಏನಂತ ಹೇಳಿದ್ವಿ ನಾವು, ಸಮಷ್ಟಿ ಸೂಕ್ಷ್ಮ ಪ್ರಪಂಚ ಅಭಿಮಾನಿ, ಅವನೇ ಅಗ್ನಿ. ಏನ್ರಿ, ಅಗ್ನಿ ಅಂದ್ರೆ ಮತ್ತೆ ಬೇರೆ ತಿಳ್ಕೊಬೇಡ್ರಿ. ಅಗ್ನಿ ಅಂದ್ರ ಅವನೇ ಅಗ್ನಿದೇವ. ಪಿತೃಣಾಂ ಪ್ರಥಮಃ ಸ್ವಾದ. ಸ್ವಾದ ಮೀನ್ಸ್ ಆಫರಿಂಗ್ ಗಿವನ್ ಟು ದಿ ಪಿತೃದೇವತಾ. ಪಿತೃದೇವತೆಗಳಿಗೆ ನಮ್ಮ ತಾಯಿ ತಂದೆ ಏನ್ ತೀರ್ಕೊಂಡು ಪಿತೃಗಳಾಗಿರ್ತಾರ, ಅವರಿಗೆ ಆಹಾರವನ್ನ, ಅವರಿಗೆ ಹವಿಸ್ಸನ್ನ ಕೊಡುವಂತವ ಯಾರು, ಇವನೇ ಪಿತೃ. ವಿ ಆರ್ ಹಿಯರ್ ಬಿಕಾಸ್ ಆಫ್ ದೆಮ್ ಓನ್ಲಿ. ನಮ್ಮ ಪಿತೃಗಳು ಅದಾರ, ನಮ್ಮ ಹಿರಿಯರು ಅದಾರ ಅಂತ ನಾವು ನಮ್ಮನ್ನ ಈ ಭೂಮಿಗೆ ತರ್ಲಿಕ್ಕೆ ಅವರು ನಮಗ ಸಹಾಯಕರದಾರ. ಆದ್ರೆ ನಾವು ಪಿತೃಗಳನ್ನ ಪೂಜೆ ನಾವು ಮಾಡ್ತೇವಿ. ಇಫ್ ಎನಿ ಒನ್ ಆಫ್ ದೆಮ್ ಈಸ್ ಮಿಸ್ಸಿಂಗ್ ದ ಲಿಂಕ್ ಈಸ್ ನಾಟ್ ಪಾಸಿಬಲ್. ಅವ್ರು ಯಾರು ಇರ್ಲಿಲ್ಲ, ಅವ್ರ ಪೈಕಿ ಒಬ್ರು ಯಾರು ಇರ್ಲಿಲ್ಲ ಅಂದ್ರೆ ನಾವು ಇಲ್ಲೇ ಇರ್ತಿದ್ದಿಲ್ಲ. ಅವ್ರ ಇದ್ರು ಅಂತ ತಿಳ್ಕೊಂಡು ಅವ್ರು ನಮ್ಮನ್ನ ನಾವು ಈಗ ಬಂದಿದ್ದೇವಿ ಪೃಥ್ವಿ ಮ್ಯಾಗ. ದೇರ್ಫೋರ್ ವಿ ಹ್ಯಾವ್ ಟು ಡೂ ಪಿತೃಯಜ್ಞ. ಆ ಪಿತೃಯಜ್ಞವನ್ನ ನಾವು ಮಾಡಬೇಕಾಗ್ತದೆ. ನಾಟ್ ಓನ್ಲಿ ರೆಗ್ಯುಲರ್ಲಿ ಬಟ್ ಬಿಫೋರ್ ಆಲ್ ಇಂಪಾರ್ಟೆಂಟ್ ಫ್ಯಾಮಿಲಿ ಫಂಕ್ಷನ್ಸ್. ದಿನನಿತ್ಯ ಮಾಡುವಂತ ಕೆಲಸ ಅಲ್ಲ ಅದು ಪಿತೃ ಪೂಜೆ. ಅದು ಯಾವಾಗ್ರಿ ಅಂತಂದ್ರೆ ಅದು ನಿತ್ಯ ನೈಮಿತ್ತಿಕ ಕರ್ಮ, ನಿತ್ಯ ಕರ್ಮ ಅಲ್ಲ, ಅದು ನೈಮಿತ್ತಿಕ ಕರ್ಮ. ಯಾವಾಗರ ಒಮ್ಮೆ ಅಂದ್ರೆ ಅವ್ರ ದಿನ ಇದ್ದಾಗಲಿ, ಅವ್ರ ವರ್ಷಾಂತಿಕ ಇದ್ದಾಗಲಿ, ಪಿತೃಗಳ ಶ್ರಾದ್ದ ಇದ್ದಾಗಲಿ, ಅಥವಾ ಸರ್ವ ಪಿತೃ ಶ್ರಾದ್ದ ಅಂತ ಮಾಡ್ತೇವೆ ಮಹಾನವಮಿ ಅಮಾವಾಸ್ಯೆ ದಿವಸ, ಅವತ್ತಿನ ದಿವಸ ಆಗಲಿ ಅವರಿಗೆ ಆಹಾರವನ್ನು ಕೊಡಬೇಕಾಗ್ತದೆ. ಅವತ್ತಿನ ದಿವಸ ಮಾಡುವಂತ ಪೂಜೆ ನಾವು ಪಿತೃ ಪೂಜೆ ಅಂತ ಮಾಡ್ತೇವೆ, ಪಿತೃಯಜ್ಞ ಅಂತೇವೆ. ನಾಟ್ ಓನ್ಲಿ ರೆಗ್ಯುಲರ್ಲಿ ಬಟ್ ಬಿಫೋರ್ ಆಲ್ ಇಂಪಾರ್ಟೆಂಟ್ ಫ್ಯಾಮಿಲಿ ಫಂಕ್ಷನ್ಸ್ ಪಿತೃಯಜ್ಞ ಈಸ್ ಸಪೋಸ್ ಟು ಬಿ ಡನ್, ವಿಚ್ ಈಸ್ ಕಾಲ್ಡ್ ನಾಂದಿ ಶ್ರಾದ್ದಂ. ಏನ್ರಿ, ಅದಕ್ಕೇನಂತಾರು ಅಂತಂದ್ರೆ, ಯಾವುದೇ ಒಂದು ಮನೆಯೊಳಗೆ ಪವಿತ್ರವಾದ ಕಾರ್ಯ ನಡಿಬೇಕಂದ್ರ ನಮ್ಮ ಪಿತೃಗಳ ಆಶೀರ್ವಾದ ನಾವು ಪಡಿಲಿಕ್ಕೆ ನಾವು ಏನ್ ಮಾಡ್ತೇವೆ, ಅವ್ರಿಗೆ ನಾಂದಿ ಶ್ರಾದ್ದ ಅಂತ ಮಾಡ್ತೇವೆ. ನಾಂದಿ ಶ್ರಾದ್ದ ಅಂತ ಮಾಡ್ತೇವೆ. ನಾಂದಿ ಶ್ರಾದ್ದಂ ಈಸ್ ಎ ಸ್ಪೆಷಲ್ ವರ್ಷಿಪ್ ಆಫ್ ಅವರ್ ಫೋರ್ ಫಾದರ್ಸ್. ಅಂದ್ರೆ ನಮ್ಮ ಹಿರಿಯರನ್ನ ನಾವು ಪೂಜಿಸ್ತೇವೆ, ನಾವು ಗೌರವಿಸ್ತೇವೆ, ಅವರ ಆಶೀರ್ವಾದವನ್ನ ಪಡೆದಿದ್ದೇವೆ. ಸ್ಪೆಷಲ್ ಬಿಕಾಸ್ ಇಟ್ ಇಸ್ ಡನ್ ಬಿಫೋರ್ ಎನಿ ಬಿಗ್ ಫಂಕ್ಷನ್ ಇನ್ ದ ಫ್ಯಾಮಿಲಿ. ಮನೆಯೊಳಗೆ ಯಾವುದೇ ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ ಅವಾಗ ನಾವು ಪಿತೃಪೂಜೆ ಮಾಡ್ತೇವೆ. ಸೊ ದ್ಯಾಟ್ ದೇರ್ ಅನುಗ್ರಹ ಇಸ್ ದೇರ್. ಅದು ಏನಪ್ಪ ಅದರಿಂದ ಅಂದ್ರೆ ಅವರ ಅನುಗ್ರಹವನ್ನ ಪಡಿತೇವಿ. ಅಂಡ್ ಇಫ್ ಯು ಡೋಂಟ್ ಡೂ ದ್ಯಾಟ್, ಒಂದ್ ವೇಳೆ ನಾವು ಪಿತೃ ಯಜ್ಞ ಬ್ಯಾಡಪ್ಪ ನಾವು ಮಾಡೋದಿಲ್ಲ ಅಂದ್ರೆ ವಿ ಆರ್ ಲೂಸಿಂಗ್ ದೇರ್ ಅನುಗ್ರಹ. ಅವರ ಅನುಗ್ರಹ ನಾವು ಕಳ್ಕೋತೀವಿ. ಲೂಸಿಂಗ್ ದೇರ್ ಅನುಗ್ರಹ ಅಲೋನ್ ಈಸ್ ಕಾಲ್ಡ್ ಪಿತೃಶಾಪ. ನಾವು ಪಿತೃಗಳ ಅನುಗ್ರಹ ಪಡಿಲಿಕ್ಕೆ ಅಂತಂದ್ರ ಪಿತೃಶಾಪಕ್ಕೆ ಒಳಗಾಗ್ತೇವಿ. ಏನ್ರಿ, ಪಿತೃ ಅನುಗ್ರಹ ಪಡಿಬೇಕಂದ್ರ ಅವ್ರನ್ನ ನೆನೆಸ್ಬೇಕು, ಅವ್ರ ಸ್ಮರಣೆ ಮಾಡ್ಬೇಕು, ಅವ್ರಿಗೆ ವರ್ಷಕ್ಕೊಂದ್ ದಿವಸ ಅವ್ರಿಗೆ ಆಹಾರ ಕೊಡ್ಬೇಕು. ಯಾಕೆ ಕೊಡ್ಬೇಕ್ರಿ ವರ್ಷಕ್ಕೊಮ್ಮೆ? ದಿನ ಯಾಕೆ ಕೊಡಬಾರದ್ರಿ ಆಹಾರ ಅವ್ರಿಗೆ? ಯಾಕಂದ್ರೆ ಏನ್ರಿ, ಪೃಥ್ವಿ ಚಲನೆ ಹೆಂಗದ ಅಂದ್ರೆ ಇಲ್ಲೇ 365 ದಿನ ಆದಾಗ ಒಂದು ವರ್ಷ ಮುಗೀತದ, ಅಲ್ಲೇ ಒಂದು ದಿನ ಆಗ್ತದ. ಆ ಪಿತೃಲೋಕದಲ್ಲಿ ಒಂದು ದಿನ. ನೀವು ಇಲ್ಲಿ ವರ್ಷಕ್ಕೊಮ್ಮೆ ಕೊಟ್ರೆ ಅಲ್ಲಿ ದಿನಕ್ಕೊಮ್ಮೆ ಆಹಾರ ಕೊಟ್ಟಂಗ ಆಗ್ತದೆ. ತಿಳಿತೇನ್ರಿ? ವರ್ಷಕ್ಕೊಮ್ಮೆ ಇಲ್ಲಿ ಕೊಟ್ರೆ ಅವ್ರಿಗೆ ದಿನ ಡೈಲಿ ಆಹಾರ ಕೊಟ್ಟಂಗ ಆಗ್ತದೆ. ಆದ್ದರಿಂದ ನಾವು ಪಿತೃಗಳ ಅನುಗ್ರಹವನ್ನ ಪಡಿಬೇಕಾಗ್ತದೆ. Doesn't mean they curse us. Our parents will never curse us, but the language is frightening language. ಏನ್ರಿ, ಅವ್ರು ನಮಗೇನ ಅವ್ರ ಅನುಗ್ರಹನ ಮಾಡ್ತಾರೆ,
ಅವ್ರ ಅನುಗ್ರಹಕ್ಕೆ ನಾವು ಪಾತ್ರ ಆಗ್ಬೇಕು, ನಾವು ನಯ ವಿನಯದಿಂದ ಅವ್ರನ್ನ ಸ್ಮರಿಸ್ಬೇಕು. We should understand that it is not they are cursing, they are ready with their grace all the time. ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳಿಗೆ ತಲೆಮಾರಿಗೆ ನಾವು ಅನುಗ್ರಹ ಮಾಡ್ಬೇಕನ್ನುವಂತ ಕಳಕಳಿ ಅವ್ರಿಗೂ ಇರ್ತದೆ. By the Pitru Yajna, we are tapping that grace and we don't tap the grace which is in our hand. ಏನ್ರಿ, ನಾವು ಪಿತೃ ಯಜ್ಞ ಮಾಡೋದ್ರಿಂದ ಆ ಪಿತೃಗಳಿದ್ದಂತಹ ಅವರ ಆಶೀರ್ವಾದವನ್ನು ನಾವು ಪಡೆದಕ್ಕೆ ನಾವು ಅರ್ಹರಾಗ್ತೇವಿ. And we don't tap the grace which is in our hand, we are losing that. ನೋಡ್ರಿ, ಅವ್ರ ಅನುಗ್ರಹ ಪಡೆಯೋದು ಯಾರ ಕೈ ಆಗದ್ರಿ ಅಂದ್ರೆ ನಮ್ ಕೈ ಆಗೈತಿ. ಅವ್ರನ್ನ ಸ್ಮರಿಸಿ ಅವರಿಗೆ ಒಂದು ಅನ್ನವನ್ನ ಪಿಂಡ ಪ್ರದಾನ ಮಾಡೋದ್ರಿಂದ ಅವ್ರನ್ನ ನಮ್ಮನ್ನ ಏನ್ ಮಾಡ್ತೇವಿ, ಅವ್ರು ನಮ್ಮನ್ನ ಅನುಗ್ರಹಿಸ್ತಾರ. ಆ ಅನುಗ್ರಹ ಅವ್ರದ್ದು ಪಡಿಬೇಕಾದ್ರೆ ಅದು ನಮ್ ಕೈ ಆಗೈತಿ. ಆದ್ರಿಂದ ಇದನ್ನ ನಾವು ಮಾಡ್ಲಿಕ್ಕಂತಂದ್ರ ಅವರ ಅನುಗ್ರಹದಿಂದ ನಾವು ವಂಚಿತರಾಗ್ತೇವಿ. The loss of their grace alone is called ಪಿತೃ ಶಾಪಂ. ಅವ್ರ ಅನುಗ್ರಹ ನಾವು ಪಡೆಯಲಿಕ್ಕಂದ್ರೆ ನಾವು ಪಿತೃ ಶಾಪಕ್ಕೆ ಒಳಗಾಗ್ತೇವಿ. It is ಶಾಪಂ that we bring upon our own family by omission of our duties. ಏನ್ರಿ, ನಾವು ಶಾಪಕ್ಕೆ ಗುರಿ ಯಾವಾಗ ಹಾಕೇವಂದ್ರೆ ನಮ್ಮ ಕರ್ತವ್ಯವನ್ನು ನಾವು ಮಾಡದೇ ಇದ್ದಾಗ, ಆ ಒಂದು ಪಿತೃ ಯಜ್ಞ ನಾವು ಮಾಡಲಿಲ್ಲ ಅಂದ್ರೆ ಅವಾಗ ಆ ಶಾಪಕ್ಕೆ ನಾವು ಗುರಿ ಆಗ್ತೇವಿ. ದಟ್ ಈಸ್ ಕಾಲ್ಡ್, ಇದಕ್ಕೆ ಏನಂತಾರಂದ್ರೆ ಪ್ರತ್ಯವಾಯು ಪಾಪಂ. ಮಾಡುವಂತ ಕರ್ಮವನ್ನ ಮಾಡದೇ ಇರುವುದರಿಂದ ಬರುವಂತ ಪಾಪಕ್ಕೆ ಏನಂತಾರಂದ್ರೆ ಪ್ರತ್ಯವಾಯು ಪಾಪ ಅಂತ ಕರೀತಾರೆ. ಇನ್ನು ಪಿತೃಯಜ್ಞ ಇದೆಲ್ಲ ಜ್ಞಾನಕ್ಕೆ ಹಚ್ಚಿ ಕೇಳಕ್ ಹೋಗ್ಬೇಡ. ಏನ್ರಿ ಮತ್ ಮಾಡ್ಬೇಕೇನ್ರಿ ಬಿಡಬೇಕೇನ್ರಿ, ಇವೆಲ್ಲ ಕರ್ತವ್ಯಗಳು, ಗೃಹಸ್ಥರಿ ಕರ್ತವ್ಯ. ಪ್ರತ್ಯವಾಯು ದೋಷ ಅಂದ್ರೆ ಇದ ಅನ್ನಂಗ ಆತ್ರಲ್ಲ. ಪ್ರತ್ಯವಾಯು ದೋಷ ಏನ್ ನಮಗೆ ವೇದ ಹೇಳೈತಿ ಆ ಕರ್ಮಗಳನ್ನ ಮಾಡ್ಬೇಕು. ಆ ಕರ್ಮಗಳನ್ನ ಮಾಡದೇ ಇರುವುದರಿಂದ ಬರುವಂತ ದೋಷಕ್ಕೆ ಏನಂತೇವಿ ಪ್ರತ್ಯವಾಯು ದೋಷ ಅಂತಂತಾರ. ಬಂದ್ರ ನೋಡ್ರಿ, ಹೋಗ್ಯದ್ರಿ ಸಾಹೇಬ್ರ. ಸರಿ ಈಗ ನೋಡ್ರಿ ಈಗ ಅದ ಸ್ವಾಮಿ ಚಿದಾನಂದ ಆಶ್ರಮದಲ್ಲಿ ಅದಾರ ಇವರು ಅಪ್ಪವರು. ಆಶೀರ್ವಾದ ಎಲ್ಲರಿಗೆ ಕ್ಷೇಮವಾಗಲಿ, ಮಂಗಳವಾಗಲಿ. ನಮಸ್ಕಾರಪ್ಪ ಭೂಮಾನಂದ ಸಾಹೇಬ್ರ. ನಮಸ್ಕಾರಪ್ಪ ಎಲ್ಲರಿಗೆ. ನಮ್ಮನೆ ಓಂ ನಮ ಶಿವಾರಿ ಎಲ್ಲಾ ಮಹಾತ್ಮರ ಪಾದಕ್ಕೆ ನಮಸ್ಕಾರ. ಇದೆಲ್ಲ ಒಂದರ ಇದು ಮಾಡಿ ಶೆಡ್ ಮಾಡ್ಲಕತ್ತೀವ್ರಿಪ್ಪ. ಸ್ವಾಮಿ ನಿಶ್ಚದ್ದಾಸ್ತಿ ಎಲ್ಲಾ ಕೃತಿಗಳನ್ನ ಹೇಳ್ತಾರ ನೋಡ್ರಿ ಅವ್ರು. ಪಂಡಿತ್ ಪೀತಾಂಬರ್ಜಿ, ಪಂಡಿತ್ ನಿಶ್ಚಲ್ ಜಾಸ್ತಿ ಕೃತಿಗಳನ್ನ ಬೆಳಿಗ್ಗೆ 4 ರಿಂದ 5 ಗಂಟೆಗೆ 70-80 ಮಂದಿ ಇರ್ತಾರ್ರಿ ಭೂಮಾನಂದ್ರ. ಬೆಳಿಗ್ಗೆ 4 ಗಂಟೆಗೆ ಇವ್ರದ್ದು ಲಿಂಕ್ ಕಳ್ಸಿ ನಿಮಗೆ. ಬೆಳಿಗ್ಗೆ 4 ಗಂಟೆಗೆ ಈಗ 7ನೇ ತರಂಗ ನಡೆದದ. ಭಾರ್ಗವ ವೈದರ್ಭಿ ಅನ್ನಮ್ಮ 2ನೇ ಶಿಷ್ಯ ಪ್ರಶ್ನೆ ಮಾಡ್ತಾನೆ, ಈ ಶರೀರವನ್ನು ಧರಿಸುವುದಕ್ಕೆ ಯಾವುದು ಬೇಕಾಗಿರುತ್ತದೆ, ಇದರಲ್ಲಿ ಯಾವುದು ತಮ್ಮ ಹೆಚ್ಚಿನದನ್ನು ತೋರ್ಪಡಿಸಿಕೊಳ್ಳುತ್ತಿರ್ಬೋದು, ಇವುಗಳಿಗೆಲ್ಲ ಶ್ರೇಷ್ಠವಾದದ್ದು ಯಾವುದು ಅಂತ ಪ್ರಶ್ನೆ ಇಟ್ಟಾನ. ಇದು ಉಪಾಸಕನ ಪ್ರಶ್ನೆ ಇರೋದ್ರಿಂದ ಇಲ್ಲಿ ಶಾಸ್ತ್ರ ಏನೂ ಇಲ್ಲ. ಅಂತಃಕರಣ ಏಕಾಗ್ರತೆ ಸಲುವಾಗಿ ಒಂದು ಉಪಾಸನೆಯನ್ನು ಹೇಳಕತ್ತಾರ. ಅಂತಃಕರಣದ ಏಕಾಗ್ರತೆ ಆತು, ಅಂತಃಕರಣದಲ್ಲಿದ್ದಂತ ಮರದೋಷ ನಿವೃತ್ತಿ ಆತಂದ್ರೆ ಅವ ಜ್ಞಾನಕ್ಕೆ ಅಧಿಕಾರಿ ಆಗ್ತಾನ ಅನ್ನೋ ಉದ್ದೇಶದಿಂದ ಇಲ್ಲೇ ಪ್ರಾಣೋಪಾಸನೆಯನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳಿದಂತ ಏನದ ಉಪಾಸನೆಯನ್ನ ನಿಷ್ಕಾಮದಿಂದ ಮಾಡಿದ್ರ ಅಂತಃಕರಣ ಏಕಾಗ್ರ ಆಗಿ, ಆ ಅಂತಃಕರಣ ಏಕಾಗ್ರವಾದಾಗ ಜ್ಞಾನ ಅಲ್ಲಿ ನೆಲೆಯಾಗಿ ನಿಲ್ಲಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲಾಂದ್ರೆ ಜ್ಞಾನ ನಿಲ್ಲುವುದಿಲ್ಲ, ಅಧಿಕಾರತ್ವ ಸಿಗುವುದಿಲ್ಲ. ಆದ್ದರಿಂದ ಪೂರ್ವವಾಗಿ ಇದಕ್ಕ ಪೂರ್ವ ಸಾಧನ ರೂಪವಾಗಿ ಇಲ್ಲಿ ಉಪಾಸನೆಯನ್ನ ಹೇಳಾಗತ್ತದ, ಪ್ರಾಣೋಪಾಸನೆಯನ್ನ ಹೇಳಾಗತ್ತದ. ಈ ಪ್ರಾಣೋಪಾಸನೆಯನ್ನ ಸಕಾಮದಿಂದ ಮಾಡಬಾರದು, ನಿಷ್ಕಾಮದಿಂದ ಮಾಡಬೇಕು. ಸಕಾಮದಿಂದ ಮಾಡಿದ್ರೆ ಏನಾಗ್ತದ ಅಂದ್ರೆ ಕ್ರಮಮುಕ್ತಿ, ಆ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಕ್ರಮವಾಗಿ ಅಲ್ಲೇ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಅಲ್ಲಿಂದ ಅಲ್ಲೇನ ಮುಕ್ತಿವಂತನ. ಆದ್ರೆ ಇದನ್ನ ನಿಷ್ಕಾಮ ಮಾಡಿದ್ರ ಇಲ್ಲೇನ ಒಂದು ಅಂತಃಕರಣ ಏಕಾಗ್ರ ಆಗಿ ಅವ ಶ್ರೋತ್ರಿಯ ಪರಮೇಶ್ವರ ಗುರುವಿನ ಹತ್ತಿರ ಬಂದು ಶಾಸ್ತ್ರ ಶ್ರವಣವನ್ನ ಮಾಡಿ ಶ್ರವಣ ಮನನ ನಿಧಿಧ್ಯಾಸನ ಮೂಲಕ ಅವನಲ್ಲಿ ಆವರಣ ದೋಷ ಅವನ ಭಂಗ ಆತಂದ್ರೆ, ಅವ ಯಥಾರ್ಥ ತನ್ನ ಸ್ವರೂಪ ಗುರ್ತಾದ್ರೆ ಅವಾಗ ಅಂಗೈಯೊಳಗೆ ನಲ್ಲಿಕಾಯಗತೆ ಮುಕ್ತಿ ಇಲ್ಲೇ ಪ್ರಾಪ್ತಿ ಆಗ್ತದೆ ಅನ್ನುವಂತ ಪೀಠಿಕೆಯೊಂದಿಗೆ ಇಲ್ಲೇ ಪ್ರಾಣೋಪಾಸನೆಯನ್ನ ಹೇಳ್ತಾ ಇದ್ದಾರೆ. ಅಲ್ಲಿ ನಡೆದೈತ್ರಿ, ಅಲ್ಲೇ ನಡೆದ ಅಭ್ಯಾಸ ಇವತ್ತ. ಅದನ್ನ ಮುಂದುವರಿಸ್ತೇನೆ. 11:30 ಮಟ ನಮ್ದು ಇರ್ತದ ಕ್ಲಾಸು. ಇನ್ನೊಂದು 10 ನಿಮಿಷ ಅದ, ಅದನ್ನ ಮುಂದುವರಿಸ್ತೇನೆ ನೋಡ್ರಿ.
ನಾವು ಪಿತೃಗಳ ಆಶೀರ್ವಾದವನ್ನ ಪಡಿಬೇಕಾಗ್ತದ, ಪಿತೃಯಜ್ಞವನ್ನ ಮಾಡಿ, ಇಲ್ಲಾಂದ್ರೆ ಪಿತೃಗಳಿಂದ ಶಾಪಕ್ಕೆ ಒಳಗಾಗ್ತೇವಿ ಅನ್ನುವಂತ ಮಾತನ್ನು ಹೇಳಾಗತ್ತ. It is the shapam that we bring upon our own family by omission of our duties. ನಮ್ಮ ಪಿತೃಗಳಿಗೆ ನಾವು ಸಲ್ಲಿಸಬೇಕಾದ ಗೌರವ, ನಾವು ಸಲ್ಲಿಸಬೇಕಾದ ಒಂದು ಕರ್ತವ್ಯ, ಅವ್ರಿಗೆ ನಾವು ಕರೆಸಿ ಅವ್ರಿಗೆ ಅವತ್ತಿನ ದಿವಸ ನಾವು ಅವ್ರಿಗೆ ಪಿಂಡ ಪ್ರದಾನವನ್ನ, ಆಹಾರವನ್ನ ಸ್ವೀಕಾರ ಮಾಡಿಕೊಳ್ಬೇಕು, ಅವರ ಆಶೀರ್ವಾದವನ್ನು ಪಡಿಬೇಕು, ಅವರ ಅನುಗ್ರಹ ನಮ್ಮ ಸಂತತಿಗೆ ಬೇಕು ಅನ್ನುವಂತ ರೀತಿಯಿಂದ ಅವರ ಪೂಜೆಯನ್ನ ಮಾಡಿ ಅವರ ಅನುಗ್ರಹವನ್ನು ಪಡಿಬೇಕು. ಒಂದ್ ವೇಳೆ ನಾವು ಮಾಡ್ಲಿಕ್ಕಂದ್ರ ಪ್ರತ್ಯವಾಯು ದೋಷ ಅನ್ನುವಂಥದ್ದು ಬರ್ತದೆ. ಅದನ್ನ ಹೇಳ್ಕೊಂತ ಬಂದ್ರಿ. ಇನ್ನು ಪಿತೃಯಜ್ಞ, ಪ್ರತ್ಯವಾಯು ಪಾಪಂ ಇಸ್ ಕಾಲ್ಡ್ ಪಿತೃಶಾಪಂ. ಆ ಪ್ರತ್ಯವಾಯು ದೋಷಕ್ಕನ ಪಿತೃಶಾಪ ಅಂತ ಕರೀತಾರೆ. And that Shrapam which gives not the Pitru, I myself give me because of negligence of that. Negligence means what? I am a progressive. ನೋಡ್ರಿ, ಈಗಿನ ಕಾಲದ ಹುಡುಗರು ನಾವೆಲ್ಲ ಬಹಳ ನಾವು ಕಲ್ಚರ್ಡ್, ಸಿವಿಲೈಸ್ಡ್, ನಾವೆಲ್ಲ ಸಂಸ್ಕಾರವಂತರು ಅಂತ ತಿಳ್ಕೊಂಡು ಆ ಹಿಂದಿನ ಪಿತೃಯಾಜ್ಞೆಗಳನ್ನ ಈಗ ಮಾಡೋದು ಬಿಟ್ಬಿಟ್ಟಾರಲ್ಲ ಜನ. ಅದು ಮೂಢನಂಬಿಕೆ ಅಂತ ತಿಳ್ಕೊಂಡು ಇವರೆಲ್ಲ ಏನದ ನಿಜವಾಗಿ ಮುಂದುವರೆದಾರೆ ಏನ್ರಿ ಅಂದ್ರೆ ಎಳ್ಳಷ್ಟು ಮುಂದುವರೆದಿಲ್ಲ. ಇವರಂತ ಅಜ್ಞಾನಿಗಳೇ ಯಾರು ಇಲ್ಲ ಅನ್ನುವಂತ ಅರ್ಥ. I am progressive in a modern language. As a person becomes more and more progressive, they consider all these things are useless belief. ಹ್ಯಾಂಗ ಇವತ್ತು ಮನುಷ್ಯ ಆಧುನಿಕವಾಗಿ ವೈಜ್ಞಾನಿಕವಾಗಿ ಈ ಒಂದು ಜಗತ್ತಿನಲ್ಲಿ ಬೆಳೀತಾ ಇದ್ದಾನ, ಸೌಕರ್ಯಗಳು ಹೆಚ್ಚಿಗೆ ಆಗ್ಯಾವ, ಅವ ಈ ನಮ್ಮ ಪಿತೃಯಜ್ಞಕ್ಕೆ ಅವ ಏನಂತಾನಪ್ಪ ಅಂತಂದ್ರೆ ಇವೆಲ್ಲ ಮೂಢನಂಬಿಕೆಗಳು ಅಂತ ಕೂಡ ಅವನು ಹೇಳಿಸ್ತಾ ಇದ್ದಾನೆ. ಅದರಿಂದ ಹಂಗ ಮಾಡಬೇಡ್ರಿ ಅಂತ ಕಳಕಳಿಯಿಂದ ಹೇಳಾಗತ್ತಾರ ಅಪ್ಪ ಅವರು. ಅಂಡ್ ಇಟ್ ಇಸ್ ಕಾಲ್ಡ್ ದೇ ಕಾಲ್ ಇಟ್ ಆಸ್ ಸೂಪರ್ಸ್ಟಿಷನ್. ಇದು ಮೂಢನಂಬಿಕೆ, ಇದು ಮಾಡೋದು ಅವಶ್ಯಕತೆ ಇಲ್ಲ ಅಂತ ನಗುತ್ತಾರ್ರಿ ಅವ್ರು. ಪಾಪ ಅವ್ರು ನೋಡಿ ನಾವು ನಗಬೇಕಂತ ಪರಿಸ್ಥಿತಿ ಬಂದದ. ಶಾಸ್ತ್ರ says what you think progressive materially is a retrogressive step spiritually. ನಾವು ಆಧುನಿಕವಾಗಿ ಈ ಜಗತ್ತಿನೊಳಗ ನಾವು ಪ್ರಗತಿಪರ ಹೆಜ್ಜೆಯನ್ನು ಇಡಾಗತ್ತೇವಿ ಅಂತ ನಾವೇನ್ ತಿಳಿದೇವಿ, ನಾವು ಪ್ರಗತಿ ಅರ್ಥ ಇಟ್ಟೆಲ್ಲ ಹೆಜ್ಜೆನ ನಾವು ನಾವನ್ನ ಪ್ರಮೋಷನ್ ಆಗಿಲ್ಲ, ಡಿಮೋಷನ್ ಆಗ್ತಾ ಇದ್ದೇವಿ ಏನ್ರಿ. ನಮ್ಗ ಶಾಸ್ತ್ರ ಸಂಸ್ಕಾರ ಅದು ಏನ್ ಅನ್ಸಾಕತೈತಿ ಅಂತಂದ್ರ ಅದು ನಂಬಿಕೆ ಇಲ್ಲ, ಅದ್ರಾಗ ನಮ್ಗೆ ಅದು ಮೂಢನಂಬಿಕೆ ಆಗಿರ್ತದ. ಸ್ಪಿರಿಚುವಲ್ ಗ್ರೋತ್ ರಿಕ್ವೈರ್ಸ್ ಪಂಚಮಹಾಯಜ್ಞ. ಪಂಚಮಹಾಯಜ್ಞ ಸಾಧಕನಾದವನು ಪಂಚಮಹಾಯಜ್ಞಗಳನ್ನ ಮಾಡಬೇಕಾಗ್ತದೆ. ಅಂದಾಗ ನಮ್ಮ ಆಧ್ಯಾತ್ಮಿಕವಾದ ಸಾಧನೆ ಅಲ್ಲಿ ಮುಂದುವರಿತದ. ಇಲ್ಲಾಂದ್ರೆ ಆಧ್ಯಾತ್ಮಿಕ ಪ್ರಗತಿ ಕುಂಠಿತ ಆಗ್ತದ. ಲೌಕಿಕವಾಗಿ ಬೆಳಿಬಹುದು, ದೊಡ್ಡ ಶ್ರೀಮಂತ ಆಗ್ಬಹುದು, ಆಸ್ತಿ ಗಳಿಸಬಹುದು, ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು, MLA MP ಆಗ್ಬಹುದು, ಅಲ್ಲಿ ಹೋದಲ್ಲಿ ಬಂದಲ್ಲಿ ಮರ್ಯಾದೆ ಕೊಡಬಹುದು. ಆದ್ರೆ ಆಂತರಿಕವಾಗಿ ಬೆಳವಣಿಗೆ ಆಗೋದಿಲ್ಲ. ಮನದೋಷ ಹೋಗುದಿಲ್ಲ, ಮನಸ್ಸಿನಲ್ಲಿದ್ದಂತ ದೋಷಗಳು ಹೋಗುದಿಲ್ಲ, ಅಂತಃಕರಣದಲ್ಲಿ ಏಕಾಗ್ರ ಆಗೋದಿಲ್ಲ, ಆವರಣ ಭಂಗ ಆಗೋದಿಲ್ಲ. ಎದಕ್ ಬಂದಿಯೋ ಸಾಯಾಕ, ಯಾಕೆ ಸಾಯ್ತೀಯೋ ಹುಟ್ಟಾಕ, ಹುಟ್ಟು ಸಾವು ಚಕ್ರದಿಂದ ಬಿಡುಗಡೆ ಆಗುವುದಿಲ್ಲ. ವೆದರ್ ಅವರ್ forefathers require our offering or not, that is not the question at all. ನಮ್ಮ ಹಿರಿಯರು, ನಮ್ಮ ಪಿತೃಗಳದ್ದು ನಾವು ಅವ್ರದ್ದು ನಮ್ಗೆ ಆಹಾರ ಅವ್ರಿಗೆ ನಾವು ಕೊಡಬೇಕಲ್ಲ, ಅವ್ರಿಗೆ ಕೊಡಬೇಕೇನು ಅನ್ನುವಂತ ಪ್ರಶ್ನೆ ಅಲ್ಲ. ವಿ ರಿಕ್ವೈರ್ ದ ಫಲಂ ಆಫ್ ದೋಸ್ ಪಿತೃಯಜ್ಞ. ಪಿತೃಯಜ್ಞಗಳ ಫಲ ನಮಗೆ ಬೇಕಾಗಿದೆ. ವೆನ್ ವಿ ಆಫರ್ 2 miserable bananas to Bhagavan, do you think Bhagavan requires our banana? ನಾವು ಭಗವಂತಗೆ 2 ಬಾಳೆಹಣ್ಣು ದೇವ್ರ ಮುಂದೆ ನೈವೇದ್ಯ ಮಾಡ್ತೀವಿ ಅಂದ್ರೆ ಭಗವಂತಗೆ ಬೇಕಾಗೈತೆ ನಮ್ಮ ಬಾಳೆಹಣ್ಣು ಏನ್ರಿ. He only gives that. ಮತ್ತವ ನಮಗೆ ಕೊಡ್ತಾನ ಭಗವಂತ. Remember, when we offer ನೈವೇದ್ಯಂ, we don't ask the question whether Bhagavan requires or not. ನೋಡ್ರಿ, ನಮ್ಮ ಸಂಪ್ರದಾಯ ಹೆಂಗದ ಅಂದ್ರ, ನಾವು ಭಗವಂತ 2 ಬಾಳೆಹಣ್ಣು ಅರ್ಪಿಸಿದೀವಿ ಅಂತಂದ್ರ ಭಗವಂತ ಅವನ್ ತಗೋತಾನೇನು, ಅವಂಗ್ ಬೇಕಾಗೈತೇನೋ? ಇಲ್ಲ, ಅವಂಗ್ ಬೇಕಾಗೈತಿ? ಇಲ್ಲ, ಅವಂಗ್ ಬೇಕಾಗಿಲ್ಲ, ನಮಗ್ ಬೇಕಾಗ್ಯದ. ಏನ್ ಬೇಕಾಗ್ಯದ? ಅವ್ರ ಅನುಗ್ರಹ ಬೇಕಾಗ್ಯದ. Similarly, when we do ಶ್ರಾದ್ದಂ, ದೇ ರೈಸ್ ಎ ಕ್ವಶನ್. ಯಾವಾಗ ಶ್ರಾದ್ದ ಮಾಡ್ರಿ ಅಂದಾಗ ಇವ್ರು ಆಧುನಿಕ ಮಂದಿ ಪ್ರಶ್ನೆ ಎಬ್ಬಿಸ್ತಾರ. ಏನಂತ? ಆಫ್ಟರ್ ಆಲ್ ದೇ ಆರ್ ರೀಬಾರ್ನ್ ಸಮ್ವೇರ್ ಅಕಾರ್ಡಿಂಗ್ ಟು ಯುವರ್ ಓನ್ ವೇದ. ನಿಮ್ಮ ವೇದನ ಹೇಳ್ತದಲ್ರಿ, ಅವ್ರು ಈಗಾಗಲೇ ಮತ್ತೆ ಎಲ್ಲರೂ ಹುಟ್ಟಿರ್ಬೇಕು. ಎಷ್ಟೀಗ ಈಗ ತೀರ್ಕೊಂಡ ಅವ್ರಿಗೆ 8-10 ವರ್ಷ ಆಯ್ತು.
ಮತ್ತ ಅವ್ರಿಗೆ ಮತ್ತೊಂದ್ ಜನ್ಮ ಬಂದಿರ್ಬೇಕು, ಅವ್ರಿಗೆ ಯಾಕೆ ಪಿತೃಯಜ್ಞ ಮಾಡ್ಬೇಕು ಅಂತ ಕೇಳ್ತಾರ. ನಮ್ ಪ್ರಶ್ನೆ ನಮ್ಗೆ ಹೊಳ್ಳಿ ಈ ಆಧುನಿಕ ಮಕ್ಕಳು ಮೊಮ್ಮಕ್ಕಳು ಕೇಳ್ತಾರ, ಪ್ರಶ್ನೆಗಳ ಕೇಳ್ತಾರ. ಅಂಡ್ ದೆನ್ ದೇ ಆಲ್ ಆರ್ ಆಲ್ರೆಡಿ ರೀಬಾರ್ನ್, ವೈ ಶುಡ್ ಐ ಸ್ಪೆಂಡ್ ಮೈ ಮನಿ? ಅವ್ರು ಎಲ್ಲೇ ಒಂದು ಇದು ಈ ಪೃಥ್ವಿಯಲ್ಲಿ ಯಾವ್ದೋ ಒಂದು ಅವರ ಸಂಸ್ಕಾರಕ್ಕೆ ಅನುಗುಣವಾಗಿ ಎಲ್ಲೇ ಹುಟ್ಟಿರ್ಬೇಕು. ಅವ್ರು ಹುಟ್ಟಿ ಬಂದಾರಂದ್ರ ಮತ್ತೆ ಅವ್ರಿಗೆ ಯಜ್ಞ ಮಾಡಿದ್ರೆ ಏನ್ ಅರ್ಥದ ಅಂತ ತಿಳ್ಕೊಂಡು ಈಗಿನ ಆಧುನಿಕ ಯುಗದ ಜನರು ವಾದಿಸ್ತಾರೆ. ನಾವ್ ಯಾಕೆ ಸುಮ್ಮನೆ ಖರ್ಚು ಮಾಡ್ಬೇಕು, ನಾವ್ ಯಾಕೆ ಸುಮ್ಮನೆ ಪಿತೃ ಯಜ್ಞ ಮಾಡ್ಬೇಕು ಅಂತಾರೆ. ನಾವ್ ಯಾಕೆ ನಮ್ಮ ಎನರ್ಜಿ, ನಮ್ಮ ಶಕ್ತಿಯನ್ನ ಯಾಕೆ ಹಾಳು ಮಾಡ್ಕೋಬೇಕು, ನಮ್ಮ ಟೈಮ್ ಅನ್ನ ಹಾಳು ಯಾಕೆ ಮಾಡ್ಕೋಬೇಕು ಅನ್ನುವಂತ ಜನ ಇವತ್ತು ಹುಟ್ಟುಕೊಂಡಾರೆ. ಅವರ ಆನ್ಸರ್ ಈಸ್ ವೆದರ್ ದೇ ಆರ್ ರಿಬಾರ್ನ್ ಆರ್ ನಾಟ್, ವೆದರ್ ದೇ ರಿಕ್ವೈರ್ ಆರ್ ನಾಟ್, ಇಟ್ ಇಸ್ ನಾಟ್ ಅ ಕ್ವಶನ್ ಅಟ್ ಆಲ್. ಅವ್ರು ಹುಟ್ಟಿ ಬಂದಾರೋ ಇಲ್ಲೋ ಗೊತ್ತಿಲ್ಲ, ನಮ್ಮ ಪ್ರಶ್ನೆ ಅದಲ್ಲ. ಅವ್ರಿಗೆ ನಾವು ಕೊಡೋಂತ ಆಹಾರ ಬೇಕೋ ಬೇಡೋ ಅದು ನಮಗ್ ಬೇಕಾಗಿಲ್ಲ. ನಮ್ಮ ಕರ್ತವ್ಯ ಏನೋ ನಾವು ಮಾಡ್ಬೇಕು ಅಷ್ಟೇ. ವಿ ರಿಕ್ವೈರ್ ದಮ್ ಇಫ್ ವಿ ಶುಡ್ ಬಿಕಮ್ ಎ ರಿಫೈನ್ಡ್ ಸಂಸ್ಕೃತ ಪುರುಷ. ನಮ್ಮಲ್ಲಿ ಸಂಸ್ಕಾರವಂತ ಮನುಷ್ಯ ನಾವು ಆಗ್ಬೇಕಂದ್ರೆ ನಮ್ಮ ಕರ್ತವ್ಯವನ್ನು ನಾವು ಮಾಡ್ಬೇಕು, ಪಿತೃಯಜ್ಞವನ್ನ ಮಾಡ್ಬೇಕು, ಪಿತೃಗಳಿಗೆ ಆಹಾರವನ್ನು ಕೊಡಬೇಕು, ಅವರ ಅನುಗ್ರಹವನ್ನ ಬಯಸ್ಬೇಕು, ಅವರ ಅನುಗ್ರಹವನ್ನು ಪಡಿಲಿಕ್ಕೆ ನಾವು ಪಾತ್ರರಾಗಬೇಕು. ಅದರ್ವೈಸ್ ವಿ ವಿಲ್ ಬಿ ಮಟೀರಿಯಲಿಸ್ಟಿಕ್ ಸೊಸೈಟಿ. ನಮ್ದೇನಾಗ್ತದೆ, ಕೇವಲ ನಮ್ದು ಏನಪ್ಪಾ ಅಂದ್ರೆ ಮಟೀರಿಯಲ್ ಸ್ಪಿರಿಚುವಲ್ ಆಗಂಗಿಲ್ಲ, ನಾವು ಆಧ್ಯಾತ್ಮಿಕವಾಗಿ ನಮ್ಮ ಪ್ರಗತಿ ಆಗಂಗಿಲ್ಲ, ಲೌಕಿಕವಾಗಿ ಬೆಳವಣಿಗೆ ಆಗ್ತದೆ ಏನ್ರಿ. ಹಣ ಸಂಪಾದನೆ ಮಾಡಬಹುದು, ಜನ ಸಂಪಾದನೆ ಮಾಡಬಹುದು, ಸ್ಥಾನ ಮಾನ ಗೌರವ ಸಂಪಾದನೆ ಮಾಡಬಹುದು, ಸಮಾಜದಲ್ಲಿ ಒಳ್ಳೆ ಸ್ಥಾನ ಇರಬಹುದು, ಅದೆಲ್ಲ ಆಗ್ಬಹುದು. ಆದ್ರೆ ಒಳಗಿಂದ ಬೆಳವಣಿಗೆ ಏನದಲ್ಲ, ಸ್ಪಿರಿಚುವಲ್ ಬೆಳವಣಿಗೆ, ಒಳಗಿನ ಬೆಳವಣಿಗೆ ಏನದ, ಮನದೋಷ ನಿವೃತ್ತಿ, ವಿಕ್ಷೇಪ ದೋಷ ನಿವೃತ್ತಿ, ಆವರಣ ದೋಷ ನಿವೃತ್ತಿ ಇವು ಆಗುವುದು. ಸೊ ಪ್ರಥಮ ಸ್ವಾದ. ಪ್ರಥಮ ಮೀನ್ಸ್ ಫಸ್ಟ್ ನಂದಿ ಶ್ರಾದ್ದ, ಆಫರಿಂಗ್ ಟು ದ ಪಿತೃ. ಮನೆಯೊಳಗೆ ಯಾವ್ದಾದ್ರು ಮಂಜುವಿ ಮಾಡ್ಬೇಕಂದ್ರೆ, ಮದುವೆ ಮಾಡ್ಬೇಕಂದ್ರೆ ಮನೆಯೊಳಗ ನಾವ್ ಏನ್ ಮಾಡ್ತೇವಿ, ಪಿತೃಗಳನ್ನ ಅನುಗ್ರಹವನ್ನು ಬಯಸಿ ಅವ್ರ ಪಿತೃ ಪೂಜೆಯನ್ನ ಮಾಡ್ತೇವಿ. ಆ ಪಿತೃಗಳಿಗೆ ಅದಕ್ಕೆ ಏನಂತಾರಂದ್ರೆ ನಂದಿ ಶ್ರಾದ್ದ ಅಂತ ಕರೀತಾರೆ. ನಂದಿ ಶ್ರಾದ್ದವನ್ನು ಮಾಡಿ ನಾವು ಯಾವ್ದಾದ್ರು ಒಂದು ಪವಿತ್ರವಾದ ಕಾರ್ಯಗಳನ್ನ ಮಾಡ್ತೇವಿ. ದ್ಯಾಟ್ ಈಸ್ ಆಲ್ಸೋ ಹಿರಣ್ಯ ಗರ್ಭ ತತ್ವ ಓನ್ಲಿ. ಅದು ಏನದ ನಾವು ಮಾಡ್ತಾ ಇರೋದು, ಅದು ಕೂಡ ಹಿರಣ್ಯ ಗರ್ಭ ತತ್ವವೇ. ಆ ದೆನ್ ಋಣಾಮ ಚರಿತಂ ಸತ್ಯಂ ಅಥರ್ವ ಅಂಗಿರಸಾಮಸಿ. ಸೊ ಆಲ್ ದೋಸ್ ಉಪನಿಷತ್ಸ್ that extends Upanishads, I am talking, Ishavasya, Prashna, all these are very obscure Upanishads compared to the previous. ನೋಡ್ರಿ ಅನ್ನಾಗತ್ತಾರ, ಈಶಾವಾಸ್ಯ ನಾವು ಈಗಾಗಲೇ ಮುಗಿಸೇವಿ. ಆಮ್ಯಾಗಿಂದ ಪ್ರಶ್ನೋಪನಿಷತ್ ಇವೆಲ್ಲ ಏನದ ಬಹಳ ಅಸ್ಪಷ್ಟ ಮಂತ್ರಗಳದಾವು. ಇವುಗಳಿಂದ ಅರ್ಥವನ್ನು ಹುಡುಕಿ ತೆಗೆಯೋದು ಬಹಳ ಕಠಿಣದ. ಶಂಕರಾಚಾರ್ಯರು ಭಾಷ್ಯವನ್ನು ಬರೆದಿದಾರ, ನಮ್ಗೆ ಅನುಕೂಲ ಆಗ್ಯದ. ಇಲ್ಲ ಅಂದ್ರೆ ನಾವು ದಾರಿ ತಪ್ಪಿಸುವಂತ ಮಂತ್ರಗಳದಾವ ಇವು. previous one are also like that, especially the later ones very difficult to extract the message ourselves. ಈ ಉಪನಿಷತ್ನಲ್ಲಿ ಬರುವಂತಹ ಮಂತ್ರಗಳನ್ನ ಅರ್ಥವನ್ನ ತೆಗಿಬೇಕಾದ್ರೆ ನಮಗ ಬಹಳ ಕಷ್ಟ ಆಗ್ತದೆ. ಶಂಕರಾಚಾರ್ಯರ ಭಾಷೆ ಇದ್ದಾಗ ಮಾತ್ರ ನಾವು ಇವನ್ನ ಯಥಾರ್ಥವಾಗಿ ಏನ್ ಹೇಳಾಕತ್ತಾರ ಅಪ್ಪವ್ರ ಅನ್ನೋದು ಅರ್ಥವನ್ನ ನಾವು ತೆಗೆದು ಹೇಳಲಿಕ್ಕೆ ಬರ್ತದ ಅನ್ನುವಂತಹದ್ದಾದ. ಇಷ್ಟು ವಿಷಯವನ್ನ ಇವತ್ತ ಹೇಳ್ತಾ ಇನ್ನು ಮುಂದಿನ ವಿಷಯವನ್ನು ಮತ್ತೆ ನಾಳಿನ ದಿವಸ ನೋಡ್ತೇನೆ ಹೇಳ್ತೀನಿ ಅನ್ನುವಲ್ಲಿಗೆ ಇವತ್ತಿನ ಈ ವಾಕ್ರೂಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ. ಇವತ್ತಿನ ದಿವಸ ಭೂಮಾನಂದಪ್ಪ ಅವರು ಬಂದಿದ್ದಕ್ಕೆ ಅವ್ರ ಕಡೆಯಿಂದನೂ ಆಶೀರ್ವಾದವನ್ನ ಬಯಸಿ ನಮ್ಮೆಲ್ಲರಿಗೂ ಅವರು ಅನುಗ್ರಹ ಮಾಡ್ಲಿ. ಅವ್ರು ನಮ್ಗಿಂತ ಹೆಚ್ಚಿನ ಆಶ್ರಮದಲ್ಲಿ ಇದ್ದಾರೆ, ಸನ್ಯಾಸಿಗಳಾಗಿ ಅವರು ಸೇವೆ ಮಾಡಾಕತ್ತಾರ. ಋಷಿಕೇಶದಲ್ಲಿ ಶಿವಾನಂದ ಆಶ್ರಮದಲ್ಲಿ ಅವರು ಅದಾರ. ಅಂಥವ್ರ ಅನುಗ್ರಹ ನಮಗೂ ಆಗ್ಲಿ. ದೇವರು ನಮಗೆ ಇದೇ ಜನ್ಮದಲ್ಲಿ ಮುಕ್ತಿಯನ್ನ ಕೊಡಲಿ ಅನ್ನುವಂತಹ ಒಂದು ಆಶೀರ್ವಾದವನ್ನ ಬಯಸಿ, ಅವರಿಂದ ಅನುಗ್ರಹವನ್ನ ಬಯಸಿ ಇವತ್ತಿನ ಈ ಒಂದು ಪ್ರವಚನವನ್ನ ಇವತ್ತ ಮಂಗಳವನ್ನ ಮಾಡ್ತಾ ಇದ್ದೀನಿ. ಯಾರಾದರೂ ಇವತ್ತ ಮಂಗಳಾಚರಣೆ ಮಾಡ್ರಿ.